ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಆಸುರಿ ಸಂಪತ್ತನ್ನು ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಅಸುರರಲ್ಲಿ ದೈತ್ಯರಲ್ಲಿ ಅಥವಾ ದುಷ್ಟರಲ್ಲಿ ನಾವು ಏನನ್ನು ನೋಡ್ತೇವೆ ಅದನ್ನು ಕೃಷ್ಣ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಇದು ಒಂದು ರೀತಿ ನಮ್ಮನ್ನು ನಾವು ಸತ್ವ ಪರೀಕ್ಷೆ ಮಾಡಿಕೊಳ್ಳೋದು ಹೌದು. ಅಂದರೆ ನಮ್ಮೊಳಗೆ ಇಂಥ ದುರ್ಗುಣಗಳಿದ್ದರೆ ಖಂಡಿತವಾಗಿ ನಾವು ಬಿಡಬೇಕಾದದ್ದು. ಅದನ್ನು ತಿಳಿಸ್ತಾ ಕೃಷ್ಣ ಹೇಳ್ತಾನೆ, ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಈ ಅಸುರರು ಅಥವಾ ದುಷ್ಟ ಮಂದಿ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ದುಷ್ಪೂರಂ ಕಾಮಮಾಶ್ರಿತಾ. ಆಸೆ ಅನ್ನುವುದು ಮನುಷ್ಯನಿಗಿರ್ತದೆ ಸಹಜವಾಗಿ. ಅದರಲ್ಲಿ ಒಳ್ಳೆಯವರಿಗಿರುವ ಆಸೆ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಹೌದು ಅದು ಬೇಕು ಅಂತಿದೆ, ಆದರೆ ದೇವರು ಕೊಟ್ಟರೆ ಸಿಗತ್ತೆ, ನನಗೆ ದೇವ್ರ ಇಚ್ಛೆ ಇದ್ದರೆ ನನಗೆ ಸಿಗತ್ತೆ ಈ ರೀತಿ. ಮತ್ತೇನಂತ ಹೇಳಿದ್ರೆ, ಯಾವುದೇ ಒಂದು ಆಸೆಯನ್ನು ಪೂರ್ಣ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಇದು ನನಗೆ ಸಿಗುತ್ತದಾ, ನನಗೆ ಸಿಗುವ ಸಾಧ್ಯತೆ ಉಂಟಾ ಅಂತ ಹೇಳಿ ಮೊದಲು ಯೋಚನೆಯನ್ನು ಮಾಡ್ತಾರೆ. ಯೋಚನೆಯನ್ನು ಮಾಡಿ ತನಗೆ ದಕ್ಕುತ್ತದೆ, ಅದನ್ನು ಪಡೆಯುವ ಯೋಗ್ಯತೆ ನನಗಿದೆ ಅಂತಿದ್ದರೆ ಮಾತ್ರ ಅವರು ಅದನ್ನು ಬಯಸ್ಲಿಕ್ಕೆ ಹೋಗ್ತಾರೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಯಾವತ್ತೂ ಅಂಥದ್ದನ್ನು ಬಯಸ್ಲಿಕ್ಕೆ ಹೋಗೋದೇ ಇಲ್ಲ. ಆದರೆ ದುಷ್ಟರು ಹಾಗಲ್ಲ. ದುಷ್ಟರ ಬಯಕೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಅದು ದುಷ್ಪೂರಂ ಅಂತ ಹೇಳಿದ್ರೆ ಅದನ್ನು ಪೂರ್ಣೆ ಮಾಡಲಿಕ್ಕೆ ಆಗೋಲ್ಲ. ಮತ್ತು ಇನ್ನೊಂದೇನು ಅಂದರೆ, ಅದನ್ನು ಪೂರ್ಣೆ ಮಾಡಿಕೊಳ್ಳಿಕ್ಕೋಸ್ಕರ ಇನ್ನಿಲ್ಲದ ಕಷ್ಟವನ್ನು ಪಡ್ತಾ ಇರ್ತಾರೆ, ಆದರೂ ಕಡೆಗೆ ಪೂರ್ಣ ಆಗೋಲ್ಲ. ನಿಮಗೆ ಇದಕ್ಕೆ ಒಳ್ಳೆಯ ಉದಾಹರಣೆ ಯಾರು ಅಂತ ಹೇಳಿದ್ರೆ ರಾವಣನ ಆಸೆ ಏನು, ಸೀತೆಯನ್ನು ನಾನು ಪಡಿಬೇಕು ಅಂತ. ಅದಕ್ಕೆ ಹೇಳಿದ್ದು ದುಷ್ಪೂರಂ, ಇದು ಪೂರ್ಣ ಆಗುವಂಥದ್ದ. ಸೀತೆಯನ್ನು ಇವನು ಪಡೀಲಿಕ್ಕೆ ಸಾಧ್ಯ ಉಂಟಾ? ಆದರೆ ಈ ರೀತಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮಾರೀಚ ಹೇಳಲಿಕ್ಕೆ ಸಮೇತ ಹೇಳಿದ, ನೋಡು ಸೀತೆಯ ಸುದ್ದಿಗೆ ಹೋಗಬೇಡ, ಸೀತೆ ನಿನಗೆ ದಕ್ಕುವವಳಲ್ಲ ಅಂತ. ವಿಭೀಷಣ ಹೇಳಿದ, ಎಷ್ಟು ಮಂದಿ ಹೇಳಿದರು, ಯಾರು ಹೇಳಿದರೂ ಕೂಡ ಇಲ್ಲವೇ ಇಲ್ಲ, ನಾನು ಪಡೆದೇ ಸಿದ್ಧ ಅಂತ. ಅಂದರೆ ಇದೇ ದುಷ್ಟರ ಆಸೆಗಳು ಯಾವ ರೀತಿ ಇರ್ತದೆ ಅಂದರೆ, ಅದು ಪೂರ್ಣೆ ಆಗದ ಆಸೆಗಳು ಯಾವತ್ತೂ ಕೂಡ. ಅಂದರೆ ಅವರ ಕೈ ಮೀರಿದ ಆಸೆಗಳದು. ಆದರೆ ಒಳಗಿನಿಂದ ಅಂಥ ಬೇಕಾದಷ್ಟು ಆಸೆಗಳಿರ್ತದೆ. ನಮ್ಮೊಳಗೆ ಇರ್ಬೋದು ಇಂಥದ್ದು. ಅಂದರೆ ಅದನ್ನು ನಮ್ಮ ಪಡೀಲಿಕ್ಕೆ ಆಗದೇ ಇದ್ದರೂ ಕೂಡ ಒಳಗೆ ದೊಡ್ಡ ದೊಡ್ಡ ಆಸೆಗಳು. ಏನಿಂಥ ಆಸೆಗಳಿಗೆ ಕಾರಣ ಅಂತ ಹೇಳಿದ್ರೆ, ಈ ಯಾವತ್ತೂ ತಣಿಸಲಾಗದ ಆಸೆಗಳ ಹಿಂದೆ ಇವರು ಬಿದ್ದಿರ್ಲಿಕ್ಕೆ ಏನು ಕಾರಣ ಅಂದರೆ, ದಂಭಮಾನ ಮದಾನ್ವಿತ, ದಂಭಾಚಾರ ಒಳಗಿನಿಂದ. ದಂಭ ಅಂತ ಹೇಳಿದ್ರೆ ಒಂದೇನೆಂದರೆ ಒಳಗೊಂದು ಹೊರಗೊಂದು. ಒಳಗಿನಿಂದ ಸಣ್ಣವನಂತ ಗೊತ್ತು, ನನಗೆ ತಾಕತ್ತಿಲ್ಲ ಅಂತ ಗೊತ್ತು, ಆದರೆ ಹೊರಗಿನಿಂದ ಮಾತ್ರ ನಾನು ದೊಡ್ಡ ಬಲಶಾಲಿ, ನಾನು ಎಲ್ಲವನ್ನ ಪಡೆಯಬಲ್ಲೆ. ನೋಡಿ, ಇದು ಕೂಡ ಮತ್ತೆ ರಾವಣನಲ್ಲೇ ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ, ವಾಸ್ತವಿಕವಾಗಿ ಸೀತೆಯನ್ನು ನನಗೆ ದಕ್ಕಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಗೊತ್ತಿದೆ ಒಳಗಿನಿಂದ, ರಾವಣನಿಗೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಮಾರೀಚನ ಸಹಾಯ ಯಾಕೆ ಕೇಳಲಿಕ್ಕೆ ಹೋಗ್ತಾ ಇದ್ದ? ಮಾರೀಚ, ನೀನು ಮೃಗವಾಗಿ ಎಲ್ಲ ಸಂಚಾರ ಮಾಡು, ನೀನು ರಾಮನನ್ನು ಆ ಕಡೆ ಕರ್ಕೊಂಡು ಹೋದೆ ಅಂತ ಹೇಳಿದ್ರೆ ನಾನು ಸೀತೆಯನ್ನು ಅಪಹಾರ ಮಾಡ್ಕೊಂಡು ಬರ್ತೇನೆ. ಅಂದರೆ ರಾಮ ಇದ್ದಾಗಲೇ ನನಗೆ ಅಪಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೀತೆಯನ್ನು ಅಂತ ಹೇಳೋದು ಅವನಿಗೆ ಖಚಿತವಾಗಿ ಗೊತ್ತು. ಅಂದರೆ ರಾಮನನ್ನು ಎದುರಿಸುವಷ್ಟು ತಾಕತ್ತು ನನಗಿಲ್ಲ ಗೊತ್ತಿದೆ ಅವನಿಗೆ. ಹಾಗಿದ್ದರೂ ಕೂಡ ಹೊರಗಿನಿಂದ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಹೊರಗಿನಿಂದ ತಾನು ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದ, ನಾನು ಭಾರೀ ಬಲಶಾಲಿ, ನನಗೆ 3 ಲೋಕದಲ್ಲಿ ಸರಿಸಾಟಿಯಾದವರು ಯಾರೂ ಇಲ್ಲ, ಈ ರೀತಿ ತಿಳ್ಕೊಂಡಿದ್ದಾನೆ. ಅಂದರೆ ಇದು ಡಂಭಾಚಾರ. ಸಾಮಾನ್ಯವಾಗಿ ದುಷ್ಟರಲ್ಲಿರುವಂಥದ್ದು ಇಂಥದ್ದೇ ನಾವು ಕಾಣ್ತೇವೆ. ಅವರಿಗೆ ಒಳಗಿನಿಂದ ತಮ್ಮ ವೀಕ್ನೆಸ್ ಗೊತ್ತಿರ್ತದೆ, ಆದರೆ ಹೊರಗಿನಿಂದ ಯಾವತ್ತೂ ಅದನ್ನು ತೋರಿಸಿಕೊಳ್ಳುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಮಾನ ಅಂತ ಹೇಳಿದರೆ ಎಲ್ಲ ಕಡೆಯೂ ಕೂಡ ನನಗೆ ಸಮ್ಮಾನ ಸಿಗಬೇಕು, ಯಾಕಂದರೆ ನಾನು ದೊಡ್ಡ ವ್ಯಕ್ತಿ, ನಾನು ಬಹಳ ದೊಡ್ಡ ವ್ಯಕ್ತಿ, ನನಗೆ ಎಲ್ಲ ಗೊತ್ತಿದೆ, ನನಗೆಲ್ಲ ಬಲ ಇದೆ. ಈ ರೀತಿ ಈ ಕೊಬ್ಬಿನಿಂದಾಗಿ ಈ ಮಂದಿ ಯಾವತ್ತೂ ಕೂಡ ಅಹಂಕಾರಿಗಳಾಗಿರ್ತಾರೆ, ಎಲ್ಲ ಕಡೆ ಸನ್ಮಾನವನ್ನು ಬಯಸ್ತಾ ಇರ್ತಾರೆ ಇವರು. ನೋಡಿ, ಯಾವತ್ತೂ ಇಷ್ಟೇ ವ್ಯತ್ಯಾಸ ಸಜ್ಜನರಿಗೂ ದುರ್ಜನರಿಗೂ. ಸಜ್ಜನರು ಎಲ್ಲಿಯೂ ಕೂಡ ತಾವು ಮಾನವನ್ನು ಬಯಸುವುದಿಲ್ಲ, ಸಮ್ಮಾನವನ್ನು ಬಯಸುವುದಿಲ್ಲ, ಮತ್ತು ಎಲ್ಲ ಕಡೆಯೂ ಕೂಡ ಅದರಿಂದಾಗಿ ಅವರು ಸಮ್ಮಾನ ಪಡೀತಾರೆ. ಅಂದರೆ ಅವರ ಸರಳತೆ,
ಆ ಸರಳತೆಯಿಂದಾಗಿಯೇ ಎಲ್ಲ ಕಡೆಯೂ ಕೂಡ ಅವರು ಗೌರವವನ್ನು ಪಡೀತಾರೆ. ನೀವು ಗೌರವ ಕೊಡದೇ ಇದ್ದರೂ ಕೂಡ ಅವರು ಬೇಜಾರು ಮಾಡಿಕೊಳ್ಳಲ್ಲ. ಕಾರಣ ಏನು ಅಂತ ಹೇಳಿದರೆ ಅವರು ಅದನ್ನು ಅಪೇಕ್ಷೆ ಮಾಡಿಲ್ಲ. ನೀವು ಗೌರವಿಸಬೇಕು ಎಂಬಂಥ ಅಪೇಕ್ಷೆಯನ್ನು ಮಾಡಿಲ್ಲ ಅವರು. ಶುಕಾಚಾರ್ಯರೆಲ್ಲ ಇದ್ದಾಗೆ. ಶುಕಾಚಾರ್ಯರು ಎಂಥ ದೊಡ್ಡ ಜ್ಞಾನಿಗಳು. ಆದರೆ ಅವರು ನೀವು ಅವರನ್ನು ಗೌರವಿಸಬೇಕು ಏನು ಬೇಕಾಗೇ ಇಲ್ಲ. ಅದಕ್ಕೋಸ್ಕರ ಹಿಂದಿನಿಂದ ಮಕ್ಕಳು ಹುಚ್ಚ 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 ಅಂತ ಅವರನ್ನು ಗೇಲಿ ಮಾಡ್ಕೊಂಡು ಬರ್ತಾಯಿದ್ರು. ಅವರಿಗೆ ಬೇಜಾರಿಲ್ಲ. ಅದೇ ಪರೀಕ್ಷಿತ ಅವರನ್ನು ಕರೆದು ಕೂರಿಸಿ ಅವರ ಕಾಲು ತೊಳೆದು ಅವರಿಗೆ ಸನ್ಮಾನ ಮಾಡಿದರು, ಖುಷಿಯೂ ಇಲ್ಲ. ನೋಡಿ, ಈ ರೀತಿ ಇರುವಂಥವ್ರು ಅವರು. ಯಾಕಂತ ಹೇಳಿದ್ರು ಮಾನವನ್ನು ಬಿಟ್ಟಿದ್ದಾರೆ ಅವರು. ಯಾರು ಮಾನ ಬಿಟ್ಟಿದ್ದಾರೆ ಅವರಿಗೆ ಅಪಮಾನ ಇಲ್ಲ. ಯಾರು ಮಾನ ಹಿಡ್ಕೊಂಡಿದ್ದಾರೆ, ನನಗೆ ಎಲ್ಲ ಕಡೆ ಸಮ್ಮಾನ ಆಗಬೇಕು, ಎಲ್ಲ ಕಡೆ ನನ್ನ ಗೌರವವೇ ಸಿಗಬೇಕು ಅಂತ ಹೇಳುವವನಿಗೆ ಜೀವನದಲ್ಲಿ ಅವಮಾನ ಹೆಚ್ಚು. ಅದಕ್ಕಾಗಿಯೇ ಇಂಥ ದುಷ್ಟರು ಯಾವತ್ತೂ ಅದನ್ನು ಬಯಸ್ತಾ ಇರ್ತಾರೆ. ನೋಡಿ, ಯಾವತ್ತೂ ಈ ಗೌರವ ಅನ್ನುವಂಥದ್ದು ಬಯಸಿ ಪಡೆಯುವಂಥದ್ದಲ್ಲ. ಮತ್ತೇನು ಅಂತ ಹೇಳಿದರೆ, ನಮ್ಮಲ್ಲಿ ಗೌರವಕ್ಕೆ ಬೇಕಾದ ಗುಣಗಳಿತ್ತು ಅಂತ ಹೇಳಿದರೆ, ಗೌರವಿಸಲಿಕ್ಕೆ ಬೇಕಾದ ಗುಣಗಳು, ಗೌರವಿಸಲಿಕ್ಕೆ ಬೇಕಾದಂತಹ ವ್ಯಕ್ತಿತ್ವ ನಮ್ಮಲ್ಲಿದೆ ಅಂತ ಹೇಳಿದರೆ ಜನಗಳು ಕೊಟ್ಟೇ ಕೊಡ್ತಾರೆ ಬೆಲೆಯನ್ನು. ಯಾಕಂದರೆ ಕೊಡಲೇಬೇಕಾಗ್ತದೆ, ಬೆಲೆ ಕೊಡಲೇಬೇಕಾಗ್ತದೆ ಆ ವ್ಯಕ್ತಿಗೆ. ಅದರಿಂದಾಗಿ ನಾವ್ಯಾವತ್ತೂ ಗೌರವವನ್ನು ಬಯಸುವುದಲ್ಲ ಮತ್ತು ಸಮ್ಮಾನವನ್ನು ಬಯಸುವುದಲ್ಲ. ಆ ಸಮ್ಮಾನಕ್ಕೆ ಬೇಕಾದಂತಹ ಈ ಒಳ್ಳೆಯ ಗುಣಗಳನ್ನು, ವ್ಯಕ್ತಿತ್ವವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಇದು ಸಜ್ಜನರಲ್ಲಿರುವಂಥದ್ದು. ದುರ್ಜನರು ಅದು ಮಾಡಲ್ಲ. ಆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಿಲ್ಲ. ಈ ದುರ್ಯೋಧನಾದಿಗಳಿದ್ದಾಗೆ. ದುರ್ಯೋಧನಾದಿಗಳಲ್ಲಿ ಗೌರವಿಸಲಿಕ್ಕೆ ಬೇಕಾದ ಯಾವ ವ್ಯಕ್ತಿತ್ವವೂ ಇಲ್ಲ. ಆದರೆ ಗೌರವ ಮಾತ್ರ ನಮಗೆ ಎಲ್ಲೂ ಕಡಿಮೆ ಆಗಬಾರ್ದು, ಆ ರೀತಿ ಅವರು ಬಯಸುವಂಥವ್ರು. ಆದರೆ ಪಾಂಡವರಾಗಲ್ಲ. ಪಾಂಡವರಲ್ಲಿ ಗೌರವಿಸಲಿಕ್ಕೆ ಬೇಕಾದ ಎಲ್ಲ ವ್ಯಕ್ತಿತ್ವ ಅವರಲ್ಲಿದೆ. ಆದರೆ ಅವರು ಗೌರವ ಬಯಸುವವರಲ್ಲ. ಹಾಗಿಲ್ಲದೇ ಇದ್ದರೂ ಕೂಡ ತಾನಾಗಿ ಗೌರವ ಅವರನ್ನು ಹುಡ್ಕೊಂಡು ಬರ್ತದೆ, ಸಮ್ಮಾನ ಹುಡ್ಕೊಂಡು ಬರ್ತದೆ. ಇದೇ ವ್ಯತ್ಯಾಸ ದುಷ್ಟರಿಗೂ ಹಾಗೂ ಒಳ್ಳೆಯವರಿಗೂ. ಅಷ್ಟು ಮಾತ್ರ ಅಲ್ಲ, ಮದಾನ್ವಿತಾ. ಮದ ಅಂತ ಹೇಳಿದರೆ ನಮಗೆ ಸರಿ ಅಂದರೆ ಅಹಂಕಾರ, ಒಂದು ರೀತಿ ಅಹಂಕಾರದಿಂದ ಕೂಡಿದವರು. ಮದ ಅಂತ ಹೇಳಿದ್ರೆ ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ? ಯಾರು ನಮಗೆ ಸರಿಸಾಟಿಯೇ ಇಲ್ಲ, ನಾವೇ ಎಲ್ರಿಗಿಂತ ಸುಪ್ರೀಂ. ಈ ರೀತಿ ಮದದಿಂದ ಕೂಡಿದ ಮಂದಿ ಇವರು. ಈ ರೀತಿ ಇವರು ಈ ಡಂಭಾಚಾರದಿಂದ ಮತ್ತು ಎಲ್ಲ ಕಡೆ ಕೂಡ ಗೌರವ ಬೇಕು ಎಂಬಂತಹ ಈ ಸೊಕ್ಕಿನಿಂದ, ಹಾಗೆಯೇ ಇವರು ಈ ಮದದಿಂದ ಕೂಡಿಕೊಂಡಿರುವಂಥವ್ರು ದುಷ್ಟ ಮಂದಿ. ನಮ್ಮಲ್ಲೂ ಇರ್ಬೋದಿದು. ಅಂದರೆ ಒಬ್ಬ ವ್ಯಕ್ತಿ ಎಲ್ಲೂ ಹೋದರೂ ನಾನು ಗೌರವ ಕೊಡಬೇಕು ಬಯಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಳಗೆ ಆಸುರಿ ಸಂಪತ್ತಿದೆ ಅಂತ ಬಿಡಬೇಕು ಅದನ್ನು. ಮತ್ತು ಗೌರವಕ್ಕೆ ಬೇಕಾದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಒಳಗೊಂದು ಹೊರಗೊಂದು ಮಾಡಬಾರ್ದು ಯಾವತ್ತೂ ಕೂಡ. ಮದ, ಅಹಂಕಾರ ಯಾವತ್ತೂ ಇರಬಾರ್ದು ಮನುಷ್ಯನಿಗೆ. ಮತ್ತು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಇವರಿಗೆ, ಈ ದುಷ್ಟ ಮಂದಿಗೆ ಅಸದ್ಗ್ರಾಹಾನ್ ಗೃಹೀತ್ವ ಅಂದರೆ ಯಾವ ವಿಷಯವೂ ಸರಿಯಾಗಿ ಅರ್ಥ ಆಗೋಲ್ಲ ಇವರಿಗೆ. ಮೋಹಾತ್, ಮೋಹ ಅಂತ ಹೇಳಿದರೆ ನೆಗೆಟಿವ್ ಹೆಚ್ಚು ಇವರೊಳಗೆ, ನೆಗೆಟಿವ್ ಥಾಟ್ಸ್ ಹೆಚ್ಚು. ಅದಕ್ಕಾಗಿ ಒಂದು ವಿಷಯವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಯಾಕಂದರೆ ಇವಾಗ ತಪ್ಪಾಗುವುದು ಒಳ್ಳೆಯವರಿಗೂ ತಪ್ಪಾಗಿ ಅರ್ಥ ಆಗುತ್ತೆ. ಒಂದು ವಿಷಯ ಒಳ್ಳೆಯವರಿಗೂ ಕೆಲವೊಮ್ಮೆ ತಪ್ಪಾಗಿ ಅರ್ಥ ಆಗುತ್ತೆ, ಕೆಟ್ಟವರಿಗೂ ತಪ್ಪಾಗಿ ಅರ್ಥ ಆಗುತ್ತೆ. ಆದರೆ ಒಳ್ಳೆಯವರಲ್ಲಿ ಕೆಟ್ಟವರಲ್ಲಿ ಇರುವ ವ್ಯತ್ಯಾಸ ಏನು ಅಂತ ಹೇಳಿದರೆ, ಒಳ್ಳೆಯವರು ತಪ್ಪು ಅರ್ಥ ಮಾಡ್ಕೊಂಡಿದ್ರು ಕೂಡ ಆಮೇಲೆ ಯಾರಾದರೂ ಹೇಳಿದರೆ ಹಾಗಲ್ಲಪ್ಪ ಹೀಗೆ ಇದು ಅಂತ ಹೇಳಿದರೆ ತಿದ್ದುಕೊಳ್ತಾರೆ. ಅಂದರೆ ತಿದ್ದುಕೊಳ್ಳುವ ಸ್ವಭಾವ ಇರುವಂಥವರು ಒಳ್ಳೆಯವರು. ಅದಕ್ಕಾಗಿ ಅವರು ಉದ್ಧಾರ ಆಗ್ತಾರೆ. ಆದರೆ ಈ ದುಷ್ಟ ಮಂದಿ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ತಪ್ಪು ತಿಳ್ಕೊಳ್ತಾರೆ. ನೀವು ಅವರಿಗೆ ಅವರ ತಪ್ಪನ್ನು ಹೇಳಿದ್ರಿ ಅಂತಾದರೆ, ನೋಡಿ ನೀನು ಮಾಡ್ತಾ ಇರೋದು ತಪ್ಪು, ಹಾಗಲ್ಲ ಹೀಗೆ ಅಂತ ಹೇಳಿದರೆ ಅವರು ಅದನ್ನು ಬಿಡಲ್ಲ. ಅವರು ಏನು ಆ ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡಿದ್ದಾರೆ ಒಳಗೆ, ಅದನ್ನು ಬಿಡೋಲ್ಲ. ಮತ್ತು ನೀವು ಹೇಳಿದ್ರಲ್ವ, ನಿಮ್ಮನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರ ತಪ್ಪನ್ನು ಹೇಳಿದ್ದೇ ನಿಮ್ಮ ತಪ್ಪು. ಯಾವತ್ತೂ ದುಷ್ಟರಲ್ಲಿ ನಾವು ಕಾಣುವುದೇ ಇದು. ಅವರ ತಪ್ಪನ್ನು ಯಾರಿಗೆ ಹೇಳಲಿಕ್ಕೆ ಹೋಗಬಾರ್ದು. ಮತ್ತೇನಂತ ಹೇಳಿದ್ರೆ, ಅವ್ರು ಏನು ಮಾಡಿದ್ರು ಸರಿ, ಮಂಚಕ್ಕೆ 5 ಕಾಲು, ಹೌದು ಸರಿ ನೋಡಿ ಹೀಗೆ ಹೇಳಬೇಕು ಅವ್ರ ಹತ್ರ. ಅದು ಬಿಟ್ಟು ಇಲ್ಲಪ್ಪ ಮಂಚಕ್ಕೆ 4 ಕಾಲು ಅಂತ ಹೇಳಿದರೆ ಅವನಿಗೆ ಸಿಟ್ಟು ನಿಮ್ಮ ಮೇಲೆ. ನಮಗೆ ವಿರುದ್ಧವಾಗಿ ಹೇಳ್ತಾನೆ ಅವನು, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ನಮ್ಮನ್ನು ದಡ್ಡ ಅಂತ ಹೇಳ್ತಾನೆ. ಯಾಕಂದರೆ ಯಾವತ್ತೂ ತಮ್ಮನ್ನು ತಾವು ದಡ್ಡರು ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರೇ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರೇ ಇಲ್ಲ.
ನನಗೆ ಗೊತ್ತಿರುವುದೇ ಸರಿ, ನಾನೇ ತಿಳ್ಕೊಂಡಿರುವುದು. ನೋಡಿ, ಈ ರೀತಿ ಇದು ಬರೀ ಸಾಮಾನ್ಯ ಜಗತ್ತಿನಲ್ಲಿ ಮಾತ್ರ ಅಲ್ಲ, ದೇವರ ವಿಷಯದಲ್ಲೂ ಹೀಗೆ. ಇವರಿಗೆ ದೇವರ ವಿಷಯದಲ್ಲೂ ತಪ್ಪು ಕಲ್ಪನೆ, ತನ್ನ ವಿಷಯದಲ್ಲೂ ತಪ್ಪು ಕಲ್ಪನೆ. ಹೇಗಂತ ಹೇಳಿದ್ರೆ ನಾನೇ ದೇವರು. ನೋಡಿ, ಈ ರೀತಿ ತಿಳ್ಕೊಂಡು ಕೂತಿರುವಂಥ ಮಂದಿ, ಅದನ್ನು ಮುಂದೆ ಕೃಷ್ಣನೇ ವಿವರಣೆಯನ್ನು ಕೊಡ್ತಾನೆ. ಈ ರೀತಿ ಈ ತಪ್ಪು ತಿಳುವಳಿಕೆಯಿಂದಾಗಿ ಅಸದ್ಗ್ರಾಹನ್, ಕೆಟ್ಟ ಕೆಟ್ಟ ಪೂರ್ವಾಗ್ರಹಗಳನ್ನು ಹಿಡ್ಕೊಂಡು, ಅಂದರೆ ನಾನು ತಿಳ್ಕೊಂಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ, ಅದಕ್ಕೋಸ್ಕರ ಇಂಥ ಮಂದಿ ಏನೋ ಒಂದು ಹೇಳಿಬಿಡ್ತಾರೆ. ಇವರು ಹೇಳಿದ್ದು ತಪ್ಪು ಅಂತ ಆಮೇಲೆ ಗೊತ್ತಾಯಿತು ಅಂತ ಹೇಳಿದ್ರು ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಆ ತಪ್ಪನ್ನೇ ಸರಿ ಅಂತ ತಾವು ಹೇಳ್ಕೊಂಡು ಕೂತಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ ಪ್ರವರ್ತಂತೆ ಅಶುಚಿ ವ್ರತಾಹ ಅಂತ. ಇವರು ಮುಂದುವರಿತಾರೆ. ಯಾವ ರೀತಿ ಅಂದರೆ ಅಶುಚಿ ವ್ರತಾಹ, ಕೆಟ್ಟ ಕೆಟ್ಟ ನಿಯಮಗಳನ್ನು ಇಟ್ಕೊಂಡವರು ಇವರು. ವ್ರತ ಅಂದರೆ ನಿಯಮ. ಕೆಟ್ಟ ನಿಯಮಗಳನ್ನು ಇಟ್ಕೊಂಡವರು, ಮೈಲಿಗೆಯ ವ್ರತಗಳನ್ನು ಇಟ್ಕೊಂಡವರು, ನಿಯಮಗಳನ್ನು ಇಟ್ಕೊಂಡವರು. ಅಂದರೆ ಇವರ ಎಲ್ಲ ನಿಯಮಗಳು ಮೈಲಿಗೆಯ ನಿಯಮಗಳು. ಅಂದರೆ ಮೈಲಿಗೆ ಅಂತ ಹೇಳಿದ್ರೆ ದೇಹವನ್ನು ಅಶುದ್ಧಿ ಮಾಡುವ, ಮನಸ್ಸನ್ನು ಅಶುದ್ಧಿ ಮಾಡುವಂತಹ ನಿಯಮಗಳನ್ನು, ವ್ರತಗಳನ್ನು ಇಟ್ಕೊಂಡಿರುವವರು. ಅರ್ಥಾತ್ ಏನು ಅಂತ ಹೇಳಿದರೆ, ಇವರು ಇವಾಗ ನಾನು ನನ್ನ ಆಸೆ ಪೂರ್ಣ ಮಾಡಿಕೊಳ್ಬೇಕು. ಹೇಗೆ ಮಾಡ್ಕೊಳ್ಳೋದು? ನನ್ನ ಆಸೆಯನ್ನು ಪೂರ್ಣ ಮಾಡ್ಕೊಳ್ಳೋದು ಹೇಗೆ? ಅದು ಯಾವ ರೀತಿ ಇದೆ ಅಂದರೆ, ಇಡೀ ಜಗತ್ತನ್ನೇ ನಾನು ವಶೀಕರಣ ಮಾಡ್ಕೊಂಡ್ಬಿಡ್ಬೇಕು ಅಂತ. ಇಡೀ ಜಗತ್ತು ನನ್ನ ಕೈ ಕೆಳಗಿರಬೇಕು. ಅದಕ್ಕೆ ಏನು ಮಾಡುವುದು? ಅದಕ್ಕೆ ದೇವರಿಗೆ ಶರಣಾಗುವುದಾ? ಇಲ್ಲ, ಅದೆಲ್ಲ ಇವರಿಗೆ ಒಪ್ಪುವಂಥದ್ದಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ತಪ್ಪು ತಿಳುವಳಿಕೆಯಿಂದ ನಾನು ಇಡೀ ಜಗತ್ತನ್ನು ನನ್ನ ವಶದಲ್ಲಿ ಇಟ್ಕೊಳ್ಬೇಕು ಅಂದರೆ ಯಾವುದೋ ಒಂದು ಕೆಟ್ಟ ಶಕ್ತಿ, ಭೂತ ಪ್ರೇತ ಪಿಶಾಚಿ, ಇಂಥ ಯಾವುದೋ ಒಂದು ದುಷ್ಟ ಶಕ್ತಿಯನ್ನು ಉಪಾಸನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ತಪ್ಪು ಕಲ್ಪನೆಯಿಂದ ಇದರಿಂದಾಗಿ ನಾನು ಎಲ್ಲ ಪಡೆದು ಬಿಡ್ತೇನೆ ಅಂತ. ಅಷ್ಟು ಮಾತ್ರ ಅಲ್ಲ, ಆ ರೀತಿ ಈ ದುಷ್ಟ ಶಕ್ತಿಗಳನ್ನು ಯಾವಾಗ ನಾವು ಉಪಾಸನೆ ಮಾಡಲಿಕ್ಕೆ ಶುರು ಮಾಡ್ತೇವೆ, ಆಗ ಕೆಟ್ಟ ನಿಯಮಗಳನ್ನು ಅಳವಡಿಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ, ಅವನು ರಾತ್ರಿ ವೇಳೆ ಸ್ಮಶಾನಕ್ಕೆ ಹೋಗಬೇಕು, ಅಲ್ಲಿ ಹೆಣದ ಮೇಲೆ ಕೂತ್ಕೊಳ್ಬೇಕು, ಬುರುಡೆಯಲ್ಲಿ ತಾವೇನೋ ಉರಿಬೇಕು, ಇನ್ನು ರಕ್ತವನ್ನು ತರ್ಪಣ ಕೊಡಬೇಕು, ಇನ್ನು ಮಾಂಸವನ್ನು ಭಕ್ಷಣೆ ಮಾಡಬೇಕು. ಅಷ್ಟಲ್ಲದೆ ಹೆಣ್ಣನ್ನು ಹಾಳು ಮಾಡಬೇಕು. ಯಾಕಂದರೆ ಇದು ಒಂದು ವ್ರತ. ಅವನು ಆ ದುಷ್ಟಶಕ್ತಿಯನ್ನು ಒಲಿಸಿಕೊಳ್ಳಿಕ್ಕೆ ಇದು ಒಂದು ವ್ರತ. ಮದ್ಯಪಾನ ಮಾಡಬೇಕು, ಅದೇ ರೀತಿ ಹೆಣ್ಣು ಮಕ್ಕಳನ್ನು ಹಾಳು ಮಾಡಬೇಕು. ಇಷ್ಟಲ್ಲದೆ ಅವನು ಪೂಜೆ ಮಾಡುವ ದೇವತೆಯು ಯಾವ ರೀತಿ ಇರ್ತದೆ ಅಂದರೆ ನಗ್ನ ದೇವತೆ. ನಗ್ನ ದೇವತೆಯನ್ನು ತಾನು ಪೂಜೆ ಮಾಡಬೇಕು. ನಗ್ನ ದೇವತೆಯ ಯಾವ್ಯಾವುದೋ ಅಂಗಗಳ, ಈ ರೀತಿ ಅತ್ಯಂತ ಕೆಟ್ಟ ವ್ರತವನ್ನು ಇಟ್ಟುಕೊಂಡ ಮಂದಿ ಇವರಾಗಿರ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಈ ರೀತಿ ಈ ಕಡೆಗೆ ಹೋಗ್ತದೆ, ಇದು ಕೆಟ್ಟ ಮಾರ್ಗದ ಕಡೆಗೆ ಹೋಗ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಶುಚಿವ್ರತಾಹ ಮತ್ತು ಅಶುಚಿವ್ರತಾಹ, ಅಶುಚಿಯ ವ್ರತಗಳನ್ನು ಹೊಂದಿದವರಾಗಿರ್ತಾರೆ. ಇನ್ನು ಕೆಲವರು ಯಾವ ರೀತಿ ಅಂದರೆ, ಇದು ಬೇರೆ ಬೇರೆ ಮುಖದಲ್ಲಿ ನೋಡ್ಬೋದು. ಇನ್ನು ಕೆಲವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಕೆಟ್ಟ ಕಲ್ಪನೆಯನ್ನು ಮಾಡ್ಕೊಳ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನನ್ನ ಮೈಯಲ್ಲಿ ಕೊಳೆ ಇದೆ ಅಂತ ಹೇಳಿದ್ರೆ, ನಾವಾದರೆ ಕೊಳೆಯನ್ನು ತೊಳೆದು ತಿಳ್ಕೊಳ್ತೇವೆ. ಯಾಕಂತ ಹೇಳಿದ್ರೆ, ಶುದ್ಧ ಇಲ್ಲದೇ ಇದ್ದರೆ ನಮಗೆ ದೇವರ ಧ್ಯಾನ ಮಾಡಲಿಕ್ಕೆ ಬರೋಲ್ಲ ಅಂತ. ಆದರೆ ಕೆಲವು ಮಂದಿ ಆಗಲ್ಲ, ಮತ್ತು ಕೊಳೆಯನ್ನು ಮೈ ಮೇಲೆ ಹಾಗೆ ಇಟ್ಕೊಂಡು ಕೂರ್ತಾರೆ. ಯಾಕಂತ ಹೇಳಿದ್ರೆ ನೋಡಿ, ಇವರಿಗೆ ಎಷ್ಟು ತಪ್ಪು ಕಲ್ಪನೆ ಅಂದರೆ, ಆ ಕೊಳೆಯಲ್ಲಿ ನಮ್ಮ ದೇಹದಲ್ಲಿ ಬರುವಂಥ ಆ ಗಲೀಜಲ್ಲಿ ಕ್ರಿಮಿಕೀಟಗಳಿರ್ತವೆ. ಹೌದು, ಅದರಿಂದಾಗಿ ನಾವು ತೊಳ್ಕೊಳ್ಳೋದು ಅಂತ ಹೇಳಿದ್ರೆ ಇಲ್ಲ, ಆ ಕ್ರಿಮಿಕೀಟಗಳಿಗೆ ಹಿಂಸೆ ಕೊಡಬಾರ್ದು. ಅಹಿಂಸೆ ಅಂತ ಹೇಳುವುದೇ ಮುಖ್ಯ. ಅದಕ್ಕೇನು ಅಂತ ಹೇಳಿದ್ರೆ, ಮೈಯಲ್ಲಿ ನಾವು ಎಲ್ಲ ಕಡೆಯೂ ಕೂಡ ಗಲೀಜನ್ನೇ ಇಟ್ಕೊಂಡು ಕೂತ್ಕೊಳ್ಳೋದು. ಯಾಕಂದರೆ ಇದು ಒಂದು ನಿಯಮ. ಗಲೀಜನ್ನು ಇಟ್ಕೊಂಡು ಕೂತ್ಕೊಳ್ಳೋದೇ ನಿಯಮ. ಅದೇ ರೀತಿ ಬದುಕುವಂಥದ್ದು. ಅಂದರೆ ಪಂಚಮಲ ಧಾರಣೆ ಅಂತ, ಎಲ್ಲ ಮಲಗಳನ್ನು ಧಾರಣೆ ಮಾಡುವಂಥದ್ದು. ತೊಳ್ಕೊಳ್ಳೋದಿಲ್ಲ, ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ನೋಡಿ, ಇದೆಲ್ಲ ಏನಂದ್ರೆ ಹಾಗಂತ ಇದು ಒಂದು ವ್ರತ, ಅವರದ್ದು ನಿಯಮ, ಇದೇ ಬದುಕು ಅಂತ. ಈ ರೀತಿ ಅಂದರೆ ಈ ರೀತಿ ಬೇರೆ ಬೇರೆ ರೀತಿ ಇರ್ತಾರೆ. ಇದೆಲ್ಲ ಏನಂತ ಹೇಳಿದ್ರೆ ಅಸುರರಲ್ಲಿ ನಾವು ನೋಡುವಂಥದ್ದು. ಇನ್ನು ಕೆಲವರು ಮಂದಿ ಯಾವ ರೀತಿ ಅಂತ ಹೇಳಿದ್ರೆ, ಎಂಜಲು ತಿನ್ನೋದೇ ನಮ್ಮ ಧರ್ಮ ಅಂತ. ಅದಕ್ಕೆ ಯಾವ ರೀತಿ ಅಂತ ಹೇಳಿದ್ರೆ, ನೀವು ಏನನ್ನು ತಿನ್ನಬೇಕಾದ್ರೂ ಕೂಡ ಮೊದಲು ಉಗಿಳೋದು, ಅದರ ಮೇಲೆ ಉಗುಳಿದರೆ ಅದು ಇನ್ನೊಬ್ರಿಗೆ ಕೊಡೋದು, ಅದನ್ನು ಉಗುಳಿ ಕೊಡೋದು ಇನ್ನೊಬ್ರಿಗೆ. ಅಂದರೆ ನೋಡಿ, ಇಂಥ ಅಶುಚಿ ವ್ರತ, ಕೆಟ್ಟ ಇದೆಲ್ಲ ಏನಂದರೆ ಒಳ್ಳೆಯದಾ? ಯಾವತ್ತು ಎಂಜಲು ಅಂತ ಹೇಳೋದು ಒಳ್ಳೆಯದಾ? ಆದರೆ ಒಂದು ತಟ್ಟೆಯಲ್ಲಿ 10 ಜನ ಕೂತ್ಕೊಂಡು ತಿನ್ನೋದು, ಅವ್ರ ಎಂಜಲು ಇವ್ರು ತಿನ್ನೋದು, ಅವ್ರ ಎಂಜಲು ತಿನ್ನೋದು, ಇವೆಲ್ಲ ಏನು ಅಂತ ಹೇಳಿದ್ರೆ ದೈತ್ಯರು, ಅಸುರರು, ದುಷ್ಟರ ಲಕ್ಷಣಗಳಿವೆ.
ಕೃಷ್ಣ ಅದನ್ನು ನಾವಿವತ್ತು ಜಗತ್ತಿನಲ್ಲಿ ನೋಡ್ತೇವೆ, ಅದನ್ನು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಇನ್ನು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ, ಚಿಂತಾ ಪರಿಮೇಯಾಂಚ ಪ್ರಲಯಾಂತ ಮುಪಾಶ್ರಿತಾ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾ. ಇವರು ಯಾವಾಗ ನೋಡಿದರೂ ಚಿಂತೆಯಲ್ಲೇ ಮುಳುಗಿರುವವರು. ಈ ಚಿಂತೆ ಮುಗಿಯುವುದು ಅಂತಿಲ್ಲ, ಇವರ ಚಿಂತೆ ಮುಗಿಯುವುದು ಅಂತಿಲ್ಲ. ಅಂತ ಹೇಳಿದ್ರೆ ಚಿಂತೆ ಅಂತ ಹೇಳಿದ್ರೇನು? ಮಾನಸಿಕವಾದ ಟೆನ್ಷನ್ಗಳು, ಡಿಪ್ರೆಷನ್ಗಳು. ಇದಕ್ಕೆ ಕಾರಣ ಏನು? ನಮ್ಮ ಮನಸ್ಸಿನಲ್ಲಾಗುವಂತಹ ಉದ್ವಿಗ್ನತೆ, ಖಿನ್ನತೆ, ಇವುಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ ಮನಸ್ಸಿನಲ್ಲಿರುವ ಚಿಂತೆಗಳು, ಮುಗಿಯಲಾರದ ಚಿಂತೆಗಳು. ಅದಕ್ಕೆ ಹೇಳ್ತಾನೆ ಪ್ರಲಯಾಂತ ಮುಪಾಶ್ರಿತಾ ಅಪರಿಮೇಯಂ. ಅಪರಿಮೇಯ ಅಂತ ಹೇಳಿದರೆ ಇದು ಇಷ್ಟು ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ಬರೋಲ್ಲ. ಇವರ ಮನಸ್ಸಿನಲ್ಲಿ ಎಷ್ಟು ಆಲೋಚನೆಗಳು ಕೂಯ್ತಿವೆ ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ಬರೋಲ್ಲ. ಅಷ್ಟು ಆಲೋಚನೆಯ ಸರಣಿಯನ್ನು ಹೊಂದಿರ್ತಾರೆ. ಕಾರಣ ಏನು? ಇಷ್ಟು ಆಲೋಚನೆಗಳನ್ನು ಒಳಗೆ ತುಂಬಿಕೊಳ್ಳಿಕ್ಕೆ, ಇಷ್ಟು ಚಿಂತೆಗಳನ್ನು ತುಂಬಿಕೊಳ್ಳಿಕ್ಕೆ ಕಾರಣ ಏನು? ದೇವರಲ್ಲಿ ನಂಬಿಕೆ ಇಲ್ಲ, ದೇವರ ಬಗ್ಗೆ ಗೊತ್ತಿಲ್ಲ, ನಾನು ಅಸ್ವತಂತ್ರ ಎಂಬಂತಹ ಕಲ್ಪನೆ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ನಾನೇ ಎಲ್ಲ ಮಾಡುವವನು, ನಾನೇ ಎಲ್ಲ ಪಡೆಯುವವನು, ನನ್ನಿಂದಲೇ ಎಲ್ಲ ಆಗುವಂಥದ್ದು. ನೋಡಿ, ಈ ರೀತಿ ತಾನು ಯಾವತ್ತೂ ಚಿಂತೆ ಮಾಡಿಕೊಂಡೇ ಕೂತಿರುವುದು. ಈ ಚಿಂತೆ ಮುಗಿಯುವುದು ಅಂತಿಲ್ಲ. ನಿಮಗೇನು ಅಂತ ಹೇಳಿದ್ರೆ ಮದುವೆ ಆಗುವುದಕ್ಕಿಂತ ಒಂದು ರೀತಿ ಚಿಂತೆ, ಮದುವೆ ಆದಮೇಲೆ ಇನ್ನೊಂದು ರೀತಿ ಚಿಂತೆ, ಮಕ್ಕಳಾದಮೇಲೆ ಇನ್ನೊಂದು ರೀತಿ ಚಿಂತೆ, ಎಲ್ಲವೂ ಚಿಂತೆಯೇ ಚಿಂತೆಯೇ ಚಿಂತೆಯೇ. ಸಾಮಾನ್ಯ ನಮಗೆ ಕಾಣ್ಬೋದು, ಹೌದ್ರಿ ನಮಗೂ ಇತ್ತಲ್ವಾ. ಮನುಷ್ಯ ಅಂತ ಹೇಳಿದ ಮೇಲೆ ನಾನಾ ವಿಧವಾದ ಚಿಂತೆಗಳು ಇದ್ದೇ ಇರ್ತದೆ. ಅದು ಕೂಡ ತಪ್ಪು ಅಂತ ನೀವು ಹೇಳಿದರೆ, ಆ ಚಿಂತೆ ಮಾಡುವುದು ಕೂಡ ತಪ್ಪು ಅಂದರೆ ಆಲೋಚನೆ ಮಾಡುವುದು ತಪ್ಪು ಅಂತ ನೀವು ಹೇಳಿದರೆ ಹೇಗೆ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇಷ್ಟೇ ವ್ಯತ್ಯಾಸ. ಸಜ್ಜನರು ಯಾವತ್ತೂ ಚಿಂತೆಯನ್ನು ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಚಿಂತೆಯಾತಕೋ ಬಯಲ ಭ್ರಾಂತಿಯಾತಕೋ ಇದನ್ನೇ ಹೇಳುವಂಥದ್ದು ಪುರಂದರದಾಸರು. ಕಂತು ಪೀತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವರಿಗೆ ಚಿಂತೆಯಾತಕೋ ಬಯಲ ಭ್ರಾಂತಿಯಾತಕೋ. ನೋಡಿ, ಇದನ್ನೇ ಪುರಂದರದಾಸರು ಬಹಳ ಚೆಂದ ಹೇಳ್ತಾರೆ. ಯಾರು ಸಜ್ಜನರಿರ್ತಾರೆ, ಚಿಂತೆ ಯಾಕಯ್ಯ ಮಾಡ್ತಾ ಇದೆಯಾ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಾ? ಯಾಕಂತ ಹೇಳಿದ್ರೆ ಯಾರು ಸಜ್ಜನರಿದ್ದಾರೆ ಅವ್ರಿಗೆ ಚಿಂತೆಗೆ ಅವಕಾಶವೇ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿಕೊಳ್ಳುವವನಿದ್ದಾನೆ ದೇವರು. ಯಾವ ಕಾಲದಲ್ಲಿ ಏನನ್ನು ಕೊಡಬೇಕೋ ಕೊಡುವವನು ಅವನಿದ್ದಾನೆ, ಕೊಡ್ತಾ ಇದ್ದಾನೆ. ಲೋಕದಲ್ಲಿ ನೋಡ್ತಾ ಇದ್ದೇವಲ್ವ, ಅದೇ ತುಂಬ ಚಂದ ಹೇಳ್ತಾರೆ. ಜಗತ್ತಿನಲ್ಲಿ ಯಾರಾದರೂ ಅಮ್ಮನನ್ನು ಕಳ್ಕೊಂಡ್ಬಿಟ್ರೆ ಅಳುದೇನೋ, ಅಯ್ಯೋ ನನಗಿನ್ನು ಯಾರೂ ಗತಿ ಇಲ್ಲ, ಯಾರೂ ಗತಿ ಇಲ್ಲ ಅಂತ. ಹೆತ್ತ ತಾಯಿ ಸತ್ತು ಹೋದರೆ ಕೆಟ್ಟೆನೆಂಬರು ಲೋಕ ಜನರು, ಮತ್ತೆ ಕೋಗಿಲೆಗೆ ತಾಯಿ ಹತ್ತಿರೀತು ಸಲಗೀತೆ. ಇದೇ ಕೇಳ್ತಾರೆ. ಕೋಗಿಲೆ ಹುಟ್ಟಿದಾಗಿನಿಂದ ಅಮ್ಮನ ನೋಡೇ ಇಲ್ಲ. ಯಾಕಂದರೆ ಅದು ಕಾಗೆ ಗೂಡಲ್ಲಿ ತತ್ತಿ ಇಟ್ಟು ಹೋಗ್ತದೆ, ಆಮೇಲೆ ಅದನ್ನು ರಕ್ಷಣೆ ಮಾಡುವುದು, ದೊಡ್ಡದು ಮಾಡುವುದೇ ಕಾಗೆ. ಆದರೆ ಅದು ಬದುಕುವುದಿಲ್ವ? ಹೀಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇಲ್ಲಿ ಅಯ್ಯೋ ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರಿಲ್ಲ, ನಾನು ಬಸರಾಗಿಬಿಟ್ಟಿದ್ದೇನೆ, ಹಡಿಯುವವರು ಯಾರು? ಪುರಂದರದಾಸರದೇ ಹೇಳ್ತಾರೆ. ಕಾಡಿನಲ್ಲಿ ಯಾರು ರಕ್ಷಣೆ ಮಾಡ್ತಾರೆ? ಮೃಗಗಳನ್ನು. ಮೃಗಗಳು ಗರ್ಭಿಣಿ ಆಗ್ತವೆ, ಮೃಗಗಳು ಹೆರ್ತವೆ, ಯಾರು? ಅವುಗಳಿಗೆ ಸೂಲಗಿತ್ತಿ ಬಂದು ಹಡಿಸ್ತಾಳೇನು? ಇಲ್ಲ. ಯಾಕಂತ ಹೇಳಿದ್ರೆ ಯಾರು ಜನ್ಮ ಕೊಟ್ಟಿದ್ದಾನೆ ಆ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ. ರಕ್ಷತಿ ತ್ಯೇವ ವಿಶ್ವಾಸ. ಇದು ಸಜ್ಜನರಲ್ಲಿರುವುದು. ದುರ್ಜನರಲ್ಲಿ ಇದೇ ಇಲ್ವಲ್ಲ. ಯಾವಾಗ ದೇವರಲ್ಲಿ ನಂಬಿಕೆ ಇಲ್ಲ, ಯಾವಾಗ ತನ್ನ ಬಗ್ಗೆ ಗೊತ್ತಿಲ್ಲ, ನಾನು ಅಸ್ವತಂತ್ರ, ದೇವರ ಅಧೀನ, ಚಿಂತೆಯೇ. ಎಲ್ಲ ಕಡೆಯೂ ಕೂಡ ಚಿಂತೆಯೇ. ಇದೇ ದುಷ್ಟರಲ್ಲಿ ಕಾಣುವಂಥದ್ದು. ಅದಕ್ಕೆ ಸಾಯುವ ತನಕವೂ ಚಿಂತೆ ಮುಗಿಯುವುದಿಲ್ಲ. ನಾವು ಇದನ್ನು ಗಮನಿಸಬೇಕಾದದ್ದು. ನಮ್ಮಲ್ಲೂ ಇಂಥ ಚಿಂತೆ ಇದೆ. ಈ ಚಿಂತೆಯಿಂದಾಗಿ ಡಿಪ್ರೆಷನ್ಗೆ ಹೋಗ್ತಾ ಇದ್ದೇವೆ, ಟೆನ್ಷನ್ಗೆ ಹೋಗ್ತಾ ಇದ್ದೇವೆ ಅಂದರೆ ನಮ್ಮೊಳಗೆ ಆಸುರಿ ಸಂಪತ್ತಿದೆ, ಅದನ್ನು ನಾವು ಕಳ್ಕೊಳ್ಬೇಕು. ಮತ್ತೇನೆಂದರೆ ದೇವರಿಗೆ ಶರಣಾಗಬೇಕು, ದೇವರ ಬಗ್ಗೆ ಚಿಂತನೆ ಮಾಡಬೇಕು. ಆವಾಗ ಈ ಚಿಂತೆಯನ್ನು ಖಂಡಿತವಾಗಿಯೂ ಬಿಡಲಿಕ್ಕೆ ಸಾಧ್ಯತೆ ಇದೆ. ಜೀವನದಲ್ಲಿ ಆರಾಮಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಹೌದ್ರಿ, ನಾವು ಆರಾಮಾಗಿದ್ದರೂ ಕೂಡ ನಾವು ಎಣಿಸಿದ್ದಾಗಬೇಕಲ್ವಾ? ಆಗದೇ ಇದ್ದರೆ ಬೇಜಾರಾಗೋದಿಲ್ವಾ?
ನೋಡಿ, ಯಾವತ್ತೂ ಕೂಡ ಮನುಷ್ಯ ಎಣಿಸುವುದು ತಪ್ಪಲ್ಲ, ಹಾಗಾಗಬೇಕು ಹೀಗಾಗಬೇಕು ಅಂತ ಎಣಿಸುವುದು ತಪ್ಪಲ್ಲ, ಆದರೆ ಎಣಿಸಿದಾಗಲೇಬೇಕು ಅಂತ ತಿಳ್ಕೊಳ್ಳೋದು ತಪ್ಪು. ನಾವು ಜಾರಿ ಬೀಳ್ತಾ ಇರೋದೇ ಇಲ್ಲ ಜೀವನದಲ್ಲಿ. ನಾನು ಏನು ಎಣಿಸ್ತೇನೆ ಅದು ಆಗಲೇಬೇಕು, ಆಗಲಿಲ್ವಾ ಡಿಪ್ರೆಷನ್, ಆಗುವವರೆಗೆ ಟೆನ್ಷನ್. ನೋಡಿ ಇಷ್ಟೇ, ನಾನು ಏನು ಎಣಿಸ್ತೇನೆ ಅದು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಹೇಳಿ ನಾವು ಟೆನ್ಷನ್ ಮಾಡ್ಕೊಳ್ಳೋದು, ಆಗಲೇ ಇಲ್ಲ ಅಂದರೆ ಡಿಪ್ರೆಷನ್ ಮಾಡ್ಕೊಳ್ಳೋದು. ಆದರೆ ನೋಡಿ, ಯಾವತ್ತೂ ಸಜ್ಜನರ ಈ ರೀತಿ ಇರೋಲ್ಲ, ದೈವಿ ಸಂಪತ್ತು ಆ ರೀತಿ ಇರೋಲ್ಲ. ಮತ್ತು ದೈವಿ ಸಂಪತ್ತು ಯಾವ ರೀತಿ ಅಂದರೆ, ಹೌದು ಎಣಿಸುವುದು ತಪ್ಪಲ್ಲ, ಹಾಗಾಗಬೇಕು ಹೀಗಾಗಬೇಕು ಅಂತ. ಆದರೆ ಏನು ಅಂತ ಹೇಳಿದ್ರೆ, ದೇವ್ರ ಇಚ್ಛೆ ಇದ್ದರೆ ಮಾಡ್ತಾ ಆಗತ್ತೆ, ದೇವ್ರ ಇಚ್ಛೆ ಇಲ್ವಾ, ಇಲ್ಲ. ನಿನ್ನ ಸಂಕಲ್ಪಾನುಸಾರ ಮಾಡೋ ಎನ್ನ ಸಾಕುವ ದೊರೆಯೇ ತಿಳಿದು ನೀನೋಡಯ್ಯ. ಈ ರೀತಿ ಆರಾಮಾಗಿರ್ತಾರೆ. ಇದು ಸಜ್ಜನರಲ್ಲಿ ಕಾಣುವುದು, ದುರ್ಜನರಲ್ಲಿ ಇದ್ದಿಲ್ಲ. ಅದಕ್ಕೆ ಚಿಂತಾಂ ಅಪರಿಮೇಯಾಂಚ ಪ್ರಳಯಾಂತಾಮುಪಾಶ್ರಿತಾ. ಅಷ್ಟು ಮಾತ್ರ ಅಲ್ಲ, ಕಾಮೋಪಭೋಗ ಪರಮಾಹ. ಇವ್ರಿಗೇನು ಅಂತ ಹೇಳಿದ್ರೆ, ಜೀವನದ ಗುರಿ ಏನು, ಜೀವನ ಅಂತ ಹೇಳಿದ್ರೇನು, ಲೈಫ್ ಈಸ್ ಫಾರ್ ಎಂಜಾಯ್ಮೆಂಟ್. ಇಷ್ಟೇ ಇವರು ತಿಳ್ಕೊಂಡಿರುವಂಥದ್ದು. ಕಾಮದ ಉಪಭೋಗ ಅಂದರೆ, ನಾನು ಏನು ಬಯಸ್ತಾ ಇದ್ದೇನೆ, ಬಯಸ್ತಾ ಇರುವುದನ್ನು ನಾನು ಪಡೆದು ಬಿಡಬೇಕು, ಇಷ್ಟೇ ಜೀವನ, ಇನ್ನೇನಿಲ್ಲ. ಇವಾಗ ಒಂದು ಹುಡುಗಿ ನೋಡಿದೆ, ಆ ಹುಡುಗಿ ಇಷ್ಟ ಆದ್ಲು ಅಂತ ಹೇಳಿದ್ರೆ ಅವರನ್ನು ಯಾಗಾದರೂ ಪಡೀಲೇಬೇಕು, ಅವಳನ್ನು ನಾನು ಅನುಭವಿಸಲೇಬೇಕು. ಯಾಕಂದರೆ ಜೀವನ ಅಂದರೆ ಇಷ್ಟೇ. ಜೀವನ ಅಂತ ಹೇಳಿದ್ರೆ ಹೆಣ್ಣನ್ನು ಅನುಭವಿಸು, ಹೊನ್ನನ್ನು ಖರ್ಚು ಮಾಡು, ಇಷ್ಟೇ, ಮಜಾ ಮಾಡು. ನೋಡಿ, ಇಷ್ಟೇ ತಿಳ್ಕೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚಿನದ್ದಾದ ಜೀವನದ ಒಂದು ಗುರಿಯೇ ಗೊತ್ತಿಲ್ಲ ಇವರಿಗೆ. ನಿಜವಾಗಿಯೂ ಕೂಡ ಸಜ್ಜನರು ಇದಕ್ಕೆ ತದ್ವಿರುದ್ಧ ಇರುವಂಥವ್ರು. ಮಾನವ ಜನ್ಮ ದೊಡ್ಡದು. ನೋಡಿ, ಇದೆ ಪುರಂದರದಾಸರು ಹೇಳೋದು. ಇಂಥ ಒಂದು ಮನುಷ್ಯ ಜನ್ಮ ಬೇರೆ ಯಾವ ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ಮರ ಗಿಡಗಳಿಗಾಗಲಿ ಯಾರಿಗೂ ದೊರಕದ ಈ ಮನುಷ್ಯ ಜನ್ಮ ನಮಗೆ ದೊರಕಿದೆ. ಯಾವ ಮನುಷ್ಯ ಜನ್ಮದಲ್ಲಿ ದೇವರು ಕೈ, ಬಾಯಿ, ಬುದ್ಧಿ ಮುಂತಾದವುಗಳನ್ನೆಲ್ಲ ಬೇರೆ ಯಾರಿಗೂ ಕೊಡೋದನ್ನು ಕೊಟ್ಟಿದ್ದಾನೆ. ಅದನ್ನು ಬಳಸಿಕೊಂಡು ನಾವು ಏನು ಮಾಡಬೇಕು ಅಂದರೆ, ಸಾವಿನಿಂದ ದೂರ ಆಗಬೇಕು, ಮತ್ತೆ ಸಾಯಬಾರದು, ಯಾಕಂದರೆ ಮತ್ತೆ ಹುಟ್ಟಬಾರದು. ಅದಕ್ಕಾಗಿ ಸಾಧನೆ ಮಾಡಬೇಕು, ಇಲ್ಲವೇ ಇಲ್ಲ. ಇಂಥ ಒಂದು ಕಲ್ಪನೆಯೇ ಇಲ್ಲದೆ ಇರುವವರು ದುಷ್ಟರು. ಅದಕ್ಕೇನೆಂದರೆ ಕಾಮೋಪಭೋಗ ಪರಮಾಹ. ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳನ್ನು ನಾನು ಅನುಭವಿಸುವುದೇ ಜೀವನ, ಇದೇ ನನಗೆ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ನಾನು ಏನು ಬಯಸಿದೆ ಅದನ್ನು ಪಡೆದು ಬಿಟ್ಟೆ ಅಂದರೆ ನಾನೇ ಶ್ರೇಷ್ಠ, ನನ್ನಷ್ಟು ಯಾರಿದ್ದಾರೆ. ಅದಕ್ಕೆ ಯಾವುದೋ ಒಂದು ಹುಡುಗಿಯನ್ನು ಬಯಸಿದ, ಆ ಹುಡುಗಿ ಇವನಿಗೆ ಸಿಕ್ಕಿಬಿಟ್ಲು, ಇವನ ಬಲೆಗೆ ಬಿದ್ದುಬಿಟ್ಲು, ಅವಳನ್ನು ಅನುಭವಿಸಿದ ಅಂತ ಹೇಳಿದ್ರೆ ಇನ್ನು ತಿಳ್ಕೊಳ್ಳೋದ್ರೆ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನು ಅನುಭವಿಸಿ ಆಯಿತು, 10 ಹೆಣ್ಣನ್ನು ಅನುಭವಿಸಿ ಆಯಿತು. ದುಶ್ಯಾಸನ ಇದನ್ನೇ ಹೇಳ್ತಾನೆ. ಕೆಳಗೆ ಬಿದ್ದಿದ್ದಾನೆ ಭೀಮಸೇನ, ಅವನ ಮೇಲೆ ಕಾಲಿಟ್ಟಿದ್ದಾನೆ, ಕೈಯಲ್ಲಿ ಚಾಕು ಹಿಡ್ಕೊಂಡಿದ್ದಾನೆ. ಹೇಳು, ಯಾವ ಕೈಯಿಂದ ನೀನು ದ್ರೌಪದಿಯ ಸೀರೆಯನ್ನು ದ್ರೌಪದಿಯ ಕೂದಲನ್ನು ದರ ಎಳ್ಕೊಂಬಂದ್ಯಾ, ಹೇಳು, ಯಾವ ಕೈಯಲ್ಲಿ ಹೇಳು ಅಂತ ಹೇಳಿದರೆ, ಈ ಪಾಪಿಯಾದ ದುಶ್ಯಾಸನ ಹೇಳುವುದೇನು ಅಂತ ಹೇಳಿದರೆ, ದ್ರೌಪದಿಯ ಕೂದಲನ್ನು ಮಾತ್ರ ಎಳ್ಕೊಂಡು ಬಂದ ಕೈಯಲ್ಲ ಇದು, ಎಷ್ಟು ಹೆಣ್ಣು ಮಕ್ಕಳ ಎದೆಯ ಮೇಲೆ ಕೈಯಾಡಿಸಿದೆಯೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂತ ಹೇಳಿದರೆ ಎಂಥ ಪಾಪಿ. ಜೀವನ ಅಂದರೆ ಇಷ್ಟೇ ತಿಳ್ಕೊಂಡವನು, ಕೇವಲ ಕಾಮೋಪಭೋಗ ಅಷ್ಟೇ. ಅಂತ ಏತಾವಧಿ ನಿಶ್ಚಿತ, ಇಷ್ಟೇ ಜೀವನ, ಅದಕ್ಕಿಂತ ಹೆಚ್ಚಿನ್ನೇನೂ ಇಲ್ಲ ಅಂತ. ಅದಕ್ಕೋಸ್ಕರವೇ ತಾವು ಒದ್ದಾಡಿ ಕಡೆಗೆ ಸಾಯ್ತಾರೆ, ನರಕವನ್ನು ಹೊಂದುತ್ತಾರೆ. ಅದರಿಂದಾಗಿ ದುರ್ಯೋಧನಾದಿಗಳಿಗೆಲ್ಲ ಅಂತ ಕೆಟ್ಟ ಸಾವು ಬಂದದ್ದು. ಕಾರಣ ಏನು ಅಂತ ಹೇಳಿದ್ರೆ ಇಷ್ಟೇ, ಲೈಫ್ ಈಸ್ ಫಾರ್ ಎಂಜಾಯ್ಮೆಂಟ್, ಮಜಾ ಮಾಡು. ಅದಕ್ಕೋಸ್ಕರ ಧರ್ಮ ಇಲ್ಲ, ನ್ಯಾಯ ಇಲ್ಲ, ದೇವರಿಲ್ಲ, ಏನಿಲ್ಲ, ಬರೀ ಮಜಾ ಮಾತ್ರ. ಇದು ದುಷ್ಟರ ಬುದ್ಧಿಯಾಗಿರ್ತದೆ ಅಂತ ಕೃಷ್ಣ ಬಹಳ ಸ್ಪಷ್ಟವಾಗಿ ಇವತ್ತಿನ ಒಂದು ಚಿತ್ರಣವನ್ನು ನಮ್ಮ ಕನ್ನಡಿಯ ಮುಂದೆ ನಮ್ಮ ಮುಂದೆ ಹಿಡಿದಾಗೆ ಕೃಷ್ಣ ತಿಳಿಸ್ತಾನೆ. ನಮಗೆ ಕೊಡುವ ಎಚ್ಚರಿಕೆಯೂ ಕೂಡ ಹೌದು, ಜೀವನದಲ್ಲಿ ನೀವು ಈ ರೀತಿ ಆಗಬೇಡಿ ಅಂತ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾನೆ, ಆಶಾಪಾಶ ಶತೈರ್ಬದ್ಧಾ ಕಾಮಕ್ರೋಧ ಪರಾಯಣಾ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಆಸೆಗಳು ಒಂದಲ್ಲ ಎರಡಲ್ಲ. ಹಿಂದೆ ನಾವು ನೋಡಿದ್ವು, ಕಾಮವನ್ನು ಅನುಭವಿಸುವುದೇ ಮುಖ್ಯ ಅಂತ. ಅದು ಒಂದು ಆಸೆಯ,
ಒಂದು ಆಸೆ ಅಲ್ಲ, ಮತ್ತು ಆಸೆ ಎಂಬಂತಹ ಪಾಶ, ಹಗ್ಗ, ಆ ಆಸೆ ಎಂಬ ಹಗ್ಗ, ನೂರಾರು ಹಗ್ಗ ಅದರಿಂದ ಕಟ್ಟಲ್ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಎಷ್ಟು, ಒಂದಲ್ಲ ಎರಡಲ್ಲ, ಮತ್ತು ಎಲ್ಲ ಕಡೆ ಅಟ್ಯಾಚ್ಮೆಂಟ್. ಹೇಗೆ ಅಟ್ಯಾಚ್ಮೆಂಟ್ ಅಂದರೆ ಇದು ನನ್ನದು, ಅದು ನನ್ನದು, ಅವರು ನನ್ನವರು, ಇವರು ನನ್ನವರು, ಹೀಗೆ ನನ್ನದು ಎಂಬ ಗೂಟಕ್ಕೆ ಕಟ್ಟಲ್ಪಟ್ಟಿದೆ ಎಲ್ಲವೂ ಕೂಡ. ಅಲ್ಲ, ನಮಗೂ ಇರ್ತದಲ್ವಾ ಇದು? ಒಳ್ಳೆಯವ್ರಿಗೂ ಏನಿರ್ತದೆ ತಾನೆ, ಒಳ್ಳೆಯವರಿಗೇನಿಲ್ಲ ಅಂತಿಲ್ವಲ್ಲ. ಹಾಗಿರ್ಬೇಕಾದ್ರೆ ನಾವು ಇದು ಕೆಟ್ಟವರಿಗೆ ಮಾತ್ರ ಅಂತ ಹೇಳೋದಾಗಿದ್ರೆ ಜಗತ್ತಿನಲ್ಲಿ ಇರೋವರೆಲ್ಲ ಕೆಟ್ಟವರೇ ಆಗಿ ಹೋಗ್ಬಿಡ್ಬೇಕು. ಸಾಮಾನ್ಯವಾಗಿ ಈ ರೀತಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಹೌದು, ಸಜ್ಜನರಿಗೂ ಕೂಡ ಈ ಭಾವನೆ ಇಲ್ಲ ಅಂತಲ್ಲ. ನನ್ನವರು, ನಂದು ಅಂತ ಇರಬಹುದು. ಆದರೆ ಅದು ಹೇಗಿರ್ತದೆ ಅಂತ ಹೇಳಿದ್ರೆ ದೇವರು ಕೊಟ್ಟದ್ರಿಂದ ನಂದು. ಅಂದರೆ ನೋಡಿ, ಯಾವತ್ತೂ ಸಜ್ಜನರ ಬದುಕಿನಲ್ಲಿ ದೇವರಿದ್ದೇ ಇರ್ತಾನೆ. ದೇವರು ಕೊಟ್ಟದ್ದು, ಇವಾಗ ಒಬ್ಳು ಪತ್ನಿಯೂ ಕೂಡ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದು ತಪ್ಪಲ್ಲ. ಆದರೆ ದೇವರು ಕೊಟ್ಟದ್ರಿಂದ ನನ್ನ ಹೆಂಡತಿ ಅಷ್ಟೇ, ಅವರು ನನ್ನದೇ ಹೆಂಡತಿ ಅಲ್ಲ. ನನ್ನದೇ ಹೆಂಡತಿಯಿಂದ ಅದರಲ್ಲಿ ಮತ್ತೆ ಯಾರದ್ದು ಕೈವಾಡವೇ ಇಲ್ಲ ಅಂತ. ಮತ್ತು ನಾನೇ ಕಷ್ಟಪಟ್ಟು ಪಡೆದದ್ದು, ನಾನೇ ಸ್ವಂತವಾಗಿ ಪಡೆದದ್ದು, ಯಾರೂ ಹೇಳಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ದೇವರಿಚ್ಛೆ ಇದ್ದರೆ ಮಾತ್ರ ಒಬ್ಬನಿಗೆ ಒಂದು ಹೆಣ್ಣು ಸಿಗ್ತದೆ, ಆ ಹೆಣ್ಣಿಗೆ ಒಬ್ಬಳು ಗಂಡ ಸಿಗ್ತಾನೆ. ಅದರ ಹಿಂದೆ ದೇವರಿಚ್ಛೆ ಮುಖ್ಯ ಹೊರತು ಬೇರೆ ಯಾವುದೂ ಅಲ್ಲ. ಆದರೆ ಅದನ್ನೇ ಇವನು ಮರೆತ ಅಂತ ಹೇಳಿದರೆ, ಅದಕ್ಕಾಗಿ ಸಜ್ಜನರು ಯಾವತ್ತು ಅದನ್ನು ನೆನಪಿಟ್ಟುಕೊಂಡಿರ್ತಾರೆ. ಅದರಿಂದಾಗಿ ಅವರು ಇಲ್ಲಿ ನನ್ನವರು ಅಂತ ಯಾವುದಾದ್ರೂ ತಿಳ್ಕೊಂಡಿದ್ರು ಕೂಡ ದೇವರ ಸಂಪರ್ಕದಿಂದಾಗಿ ಇಟ್ಕೊಂಡಿರ್ತಾರೆ. ಆದರೆ ದುಷ್ಟರಾಗಲ್ಲ. ದುಷ್ಟರು ಯಾವ ರೀತಿ ಅಂದರೆ, ಇವರು ಆಸೆಯ ಪಾಶ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ದುಷ್ಟರಲ್ಲಿ ನಾವು ಹಿಂದೆ ನೋಡಿದ್ವಲ್ವ, ಅಹಂಕಾರ, ಮದ, ಅದರಿಂದ ಎಲ್ಲ ಕೂಡಿದವರು. ಅದಕ್ಕೇನು ಅಂತ ಹೇಳಿದರೆ, ಇವರಿಗೆ ಇವಾಗ ನನ್ನ ಮನೆಯನ್ನು ನನ್ನ ಮನೆ ಅಂತ ತಿಳ್ಕೊಳ್ಳೋದು ಅಷ್ಟೇ ತಪ್ಪು. ಅದೇನು ತಪ್ಪಲ್ಲ. ನನ್ನ ಮನೆ, ದೇವ್ರು ಕೊಟ್ಟದಪ್ಪ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಇರ್ತದೆ. ಆದರೆ ಅವ್ರಿಗೆ ಹಾಗಲ್ಲ. ದುಷ್ಟರಿಗೆ ಯಾವ ರೀತಿ ಅಂದರೆ ಆಶಾ ಪಾಶ ಶತೈರ್ಬದ್ಧ, ನೂರಾರು ಆಶಯ ಪಾಶ. ಹೇಗೆ ಅಂತೇಳಿದರೆ ಪಕ್ಕದ ಮನೆ ಹೆಂಡತಿ ಮೇಲೂ ಕಣ್ಣು ಹಾಕ್ತಾನೆ, ಅವಳು ನನ್ನವಳು. ನೋಡಿ, ಇದು ಇವರಲ್ಲಿರುವಂಥದ್ದು. ಅದು ಯಾವ ರೀತಿ ಅಂತ ಹೇಳಿದ್ರೆ ಅದು ಪಾಶ. ಅದು ಪಾಶ ಅಂತ ಹೇಳಿದ್ರೆ ಬಿಡುವುದಿಲ್ಲ. ಹಗ್ಗ ಕಟ್ಟಿತು ಅಂತ ಹೇಳಿದ್ರೆ ಹಗ್ಗ ಇದ್ದಲ್ಲಿ ಹೋಗ್ತಾನೆ ಇರಬೇಕಲ್ವ, ಹಗ್ಗ ಬಿಟ್ಟು ಹೋಗ್ಲಿಕ್ಕೆ ಆಗೋಲ್ವಲ್ಲ. ಅದೇ ರೀತಿ ಇವರು ನೂರಾರು ಆಸೆಗಳಲ್ಲಿ ಕಟ್ಟಿ ಬಿದ್ದವರು. ಯಾವುದೋ ಒಂದು ಜಾಗ ನೋಡಿದ, ಆ ಜಾಗ ನನಗೆ ಬೇಕು, ಈ ಹೆಣ್ಣು ನೋಡಿದ, ಈ ಹೆಣ್ಣು ನನಗೆ ಬೇಕು, ಆ ದುಡ್ಡು ನನಗೆ ಬೇಕು, ಈ ವಸ್ತು ನನಗೆ ಬೇಕು. ಈ ರೀತಿ ನರಕಾಸುರ ಅಂತ ಒಬ್ಬ ಇದ್ದ, ಅವನ ಹಾಗೇನೆ ಎಲ್ಲೆಲ್ಲಿ ಒಳ್ಳೆ ವಸ್ತುಗಳು ಕೊಂತು ಅದೆಲ್ಲ ನಂದು ಒಂದೇ ತಿಳ್ಕೊಂಡು ಕೂತವನು. ಜರಾಸಂಧ ಇದ್ದ, ಇಡೀ ಜಗತ್ತೇ ನಂದು. ನೋಡಿ, ಇದೇನಂತ ಹೇಳಿದ್ರೆ ಇವರಿಗೆ ಒಂದಲ್ಲ ಎರಡಲ್ಲ ಆಸೆಗಳು, ನೂರಾರು ಆಸೆಗಳು. ಆ ನೂರಾರು ಆಸೆಗಳ ಪಾಶದಲ್ಲಿ ತಾವು ಸಿಕ್ಕಿಬಿದ್ದವರು, ಬದ್ಧಾಹ ಅಂತ ಹೇಳ್ತಾರೆ, ಸಿಕ್ಕಿಬಿದ್ದವರು. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ನಾನೇ ಸರ್ವಸ್ವ, ನಾನೇ ಎಲ್ಲ, ನನಗಿಂತ ಬೇರೆಯಾದ ದೇವರಿದ್ದಾನೆ ಅಂತ ತಿಳಿಯದ ಮಂದಿವರು. ಅದಕ್ಕಾಗಿ ಈ ರೀತಿ ನೂರಾರು ಆಸೆಗಳಲ್ಲಿ ಸಿಕ್ಕಿಬಿಟ್ಟಿರ್ತಾರೆ. ಅಂದರೆ ಅಟ್ಯಾಚ್ಮೆಂಟ್ಗಳು. ಅದರಿಂದಾಗಿಯೇ ಕಾಮಕ್ರೋಧ ಪರಾಯಣ. ಇವರ ಜೀವನದಲ್ಲಿ ಇವರಿಗೆ ಇಷ್ಟೇ ಆಶ್ರಯ. ಏನಂತ ಹೇಳಿದ್ರೆ ಸಿಟ್ಟು ಅಥವಾ ಆಸೆ. ಈ ಸಿಟ್ಟಿಗೆ ತುತ್ತಾದವರು, ಕೋಪಕ್ಕೆ ತುತ್ತಾದವರು ಇವರು ಅಂತ ಹೇಳ್ತಾರೆ. ಅಂದರೆ ಆಶ್ರಯ ಅಂತ ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ಕೋಪವನ್ನು ಇವರು ತಮ್ಮೊಳಗೆ ಮನೆ ಮಾಡಿಟ್ಕೊಂಡಿದ್ದಾರೆ, ಆಸೆಯನ್ನು ಮನೆ ಮಾಡಿಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೋಪ ಬಿಡೋಲ್ಲ. ನೋಡಿ, ಕೋಪ ಮಾಡಬಾರ್ದಪ್ಪ, ಕೋಪ ಮಾಡೋದು ತಪ್ಪು, ಸಿಟ್ಟು ಮಾಡಿದರೆ ಏನು ಲಾಭ ಇದೆ ಅಂತ ನೀವು ಹೇಳಿದರೆ ನಿಮ್ಮ ಮೇಲೇನೋ ಕೋಪ, ನೀವು ಹೇಳಿದ್ರೇನೋ ಕೋಪ. ಅಷ್ಟು ಮಾತ್ರ ಅಲ್ಲ, ಅವ್ರಿಗೆ ಕೋಪವೇ ಆಶ್ರಯ. ನಿಮಗೆ ಎಲ್ಲಿವರೆಗೆ ಅಂದರೆ, ಇನ್ನೇನಿಲ್ಲ, ನಾನು ಕೋಪ ಮಾಡಲಿಲ್ಲ ಅಂದರೆ ನನ್ನನ್ನು ತಿಂದಾಕ್ಬಿಡ್ತಾರೆ. ಅದಕ್ಕೆ ನಾನು ಸಿಟ್ಟಿಂದ ಹೊಡೆದಾಡ್ತಾ ಇರೋದು. ಯಾಕಂದರೆ ಸಿಟ್ಟಿನಲ್ಲಿ ನಾನಿದ್ದರೆ ಸ್ಟ್ರಿಕ್ಟ್ ಅಂತ. ಕೆಲವರ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ತಾವು ಸಿಟ್ಟಿನಿಂದ ಮುಖವನ್ನು ಸಿಂಡ್ರಿಸಿಕೊಂಡಿದ್ದರೆ, 10 ಜನರಿಗೆ ಬೈತಾ ಇದ್ದರೆ, ಧಡ ಮಾಡ್ತಾ ಇದ್ದರೆ, ಎಲ್ಲ ಗಡ ನಡುಗುತ್ತಾ ಇದ್ದಾರೆ ಅಂತ. ಎಲ್ಲರೂ ನನಗೆ ತಲೆಬಾಗಿದ್ದಾರೆ, ಎಲ್ಲರೂ ನನಗೆ ಗೌರವ ಕೊಡ್ತಾ ಇದ್ದಾರೆ, ಈ ರೀತಿ ಭ್ರಮಿಸಿ ಕೂತಿರ್ತಾರೆ.
ನೋಡಿ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸಿಟ್ಟು ಬಿಡೋಲ್ಲ ಇವರು. ಸಿಟ್ಟನ್ನೇ ಆಶ್ರಯ ಮಾಡಿಕೊಂಡವರು ಇವರು, ಸಿಟ್ಟನ್ನೇ ನಂಬ್ಕೊಂಡು ಬದುಕೋರು. ಆದರೆ ಗೊತ್ತಿಲ್ಲ ಹಿಂದಿಂದ ಇವರಿಗೆ ಯಾಕೆ ಬೈ ಬಂದಾಗ ಬೈತಾರೆ ಅಂತ. ಸಿಟ್ಟು ಮಾಡುವ ವ್ಯಕ್ತಿಯನ್ನು ಅವರು ಇವರು ಹೋಗಲಿ, ಮನೆ ಮಂದಿಯೇ ಪ್ರೀತಿ ಮಾಡೋಲ್ಲ, ಮನೆ ಮಂದಿಯೇ ಇಚ್ಛೆ ಪಡೋಲ್ಲ ಅವರನ್ನು. ಎದುರಿನಲ್ಲಿ ಇವಾಗ ಅಪ್ಪ ಕೋಪದಿಂದ ಹಾರಾಡ್ತಾನೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಕೋಪ ಮಾಡ್ತಾನೆ ಅಂದರೆ ಎದುರಿಂದ ಭಾರೀ ಸುಮ್ಮನೆ ಇರ್ತಾರೆ ಅಪ್ಪ ಬಂದಾಗ ಎಲ್ಲರೂ ಕೂಡ. ಆದರೆ ಆ ಕಡೆ ಹೋದ ಕೂಡಲೇ ಅಪ್ಪನಿಗೆ ಗೇಲಿ ಮಾಡೋದಾ, ತಮಾಷೆ ಮಾಡೋದಾ, ಅದರ ಬೆಲೆ ಇಲ್ಲದಾಗ ಮಾಡ್ತಾರೆ. ಯಾವತ್ತೂ ಈ ಸಿಟ್ಟು ಅನ್ನುವಂಥ ಅತಿಯಾದ ಸಿಟ್ಟು, ಮತ್ತೇನು ಅಂತ ಹೇಳಿದ್ರೆ ಪ್ರಯೋಜನವಿಲ್ಲದ ಸಿಟ್ಟು, ಅವಿವೇಕಿತನದ ಸಿಟ್ಟು, ಇದು ಮನುಷ್ಯನ ಗೌರವವನ್ನು ಕಮ್ಮಿ ಮಾಡ್ತದೆ, ಮನುಷ್ಯನ ಬದುಕನ್ನು ಬರಡನ್ನಾಗಿ ಮಾಡುತ್ತದೆ. ಹಾಗೆಯೇ ಆಸೆಯನ್ನು ಆಶ್ರಯ ಮಾಡಿಕೊಂಡವರು ಅಂತ ಹೇಳಿದ್ರೆ, ಕೆಟ್ಟ ಕೆಟ್ಟ ಆಸೆಗಳೇ ಇವರ ಜೀವನದ ಗುರಿ, ಇನ್ನೇನಿಲ್ಲ. ನಾನಾ ವಿಧವಾದ ಕೆಟ್ಟ ಕೆಟ್ಟ ಆಸೆಗಳು, ಅದರಲ್ಲೇ ತಾವು ಕೂತವರು ಈ ರೀತಿ ಇರ್ತಾರೆ ಈ ದುಷ್ಟ ಮಂದಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಹಂತೆ ಕಾಮಭೋಗಾರ್ಥಂ, ದುಡ್ಡು 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 ಬೇಕು, ದುಡ್ಡು ಬೇಕು, ದುಡ್ಡು ಬೇಕು ಇವರಿಗೆ. ಯಾಕೆ? ಕಾಮಭೋಗಾರ್ಥಂ, ಫಾರ್ ಎಂಜಾಯ್ಮೆಂಟ್, ಜೀವನದ ಎಂಜಾಯ್ಮೆಂಟ್ಗೋಸ್ಕರ ದುಡ್ಡು ಬೇಕು, ದುಡ್ಡು ಬೇಕು. ಇನ್ನೇನು ದಾನ ಮಾಡಲಿಕ್ಕಲ್ಲ, ಹೋಮ ಮಾಡಲಿಕ್ಕಲ್ಲ, ಯಜ್ಞ ಮಾಡಲಿಕ್ಕಲ್ಲ, ಪೂಜೆ ಮಾಡಲಿಕ್ಕಲ್ಲ, ಮತ್ತೇನೆಂದರೆ ಜೀವನದಲ್ಲಿ ಮಜಾ ಮಾಡಲಿಕ್ಕೆ ಬೇಕು ದುಡ್ಡು. ಅದಕ್ಕೋಸ್ಕರ ಈಗಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯಾನ್, ದುಡ್ಡನ್ನು ಬಯಸ್ತಾರೆ, ಸಂಪಾದನೆ ಮಾಡಬೇಕು. ಹೇಗೆ ಸಂಪಾದನೆ ಮಾಡಬೇಕು? ಒಂದೇ ದಿನಕ್ಕೆ ನಾನು ಕೋಟ್ಯಾಧಿಪತಿ ಆಗಿಬಿಡಬೇಕು. ಅದಕ್ಕೆ ಯಾರು ತಲೆ ಹೊಡೆದ್ರೆ ಆದೀತು, ಯಾರ ಮನೆ ಕನ್ನ ಹಾಕಿದ್ರೆ ಆದೀತು, ಯಾರ ಕಳ್ಳತನ ಮಾಡಿದ್ರೆ ಆದೀತು. ಅಂದರೆ ನೋಡಿ, ಈ ರೀತಿ ಕೆಟ್ಟ ಮಾರ್ಗದಲ್ಲಿ ದಿಢೀರ್ ಶ್ರೀಮಂತ ಆಗಿಬಿಡ್ಬೇಕು ನಾನು. ಯಾಕೆ ಶ್ರೀಮಂತ ಆಗಬೇಕು? ನಾವು ಇವತ್ತೇನಲ್ಲಿ ಇದನ್ನೆಲ್ಲ ಪೇಪರಲ್ಲಿ ಓದ್ತೇವೆ. ಯಾರದ್ದೋ ಕನ್ನ ಹಾಕ್ತಾನೆ, ಕೋಟಿಗಟ್ಟಲೆ ತಗೊಂಡು ಎಲ್ಲೋ ಅದನ್ನೆಲ್ಲ ಐಷಾರಾಮ ಜೀವನ, ಅದನ್ನು ತಾನು ಉಪಯೋಗಿಸಿ ಎಲ್ಲ ಮಾಡಿ ಮುಗಿಸಿ, ನಾನು ಎಲ್ಲ ಮಜಾ ಮಾಡಿಬಿಟ್ಟೆ ಅಂತ ಇಷ್ಟೇ ತಿಳ್ಕೊಳ್ಳೋದು. ಜೀವನ ಅಂದರೆ ಇಷ್ಟೇ, ಎಂಜಾಯ್ಮೆಂಟು. ಆ ಎಂಜಾಯ್ಮೆಂಟ್ಗೋಸ್ಕರ ದುಡ್ಡು ಬೇಕು. ಆ ದುಡ್ಡಿಗೆ ನ್ಯಾಯ ಮಾರ್ಗವೂ ಬೇಕಾಗಿಲ್ಲ. ಮತ್ತು ಅನ್ಯಾಯ ಮಾರ್ಗದಿಂದ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ನೋಡ್ತಾರೆ. ಸಜ್ಜನರು ಇದಕ್ಕೆ ತದ್ವಿರುದ್ಧವಾಗಿರುವವರು, ದೈವೀ ಸಂಪತ್ತನ್ನು ಹೊಂದಿದವರು ಇದಕ್ಕೆ ತದ್ವಿರುದ್ಧವಾಗಿರುವಂಥವ್ರು. ಅವರೇನೆಂದರೆ ಯಾವತ್ತೂ ಅನ್ಯಾಯ ಮಾರ್ಗ ಕೇಳುವವರಲ್ಲ. ನ್ಯಾಯ ಮಾರ್ಗದಿಂದ 10 ರೂಪಾಯಿ ಬಂದರೂ ಸಾಕು, ಅದರಲ್ಲೇ ತೃಪ್ತಿ ಪಟ್ಕೊಂಡಿರುವಂಥವ್ರು. ಸಾಕು, ದೇವರು ಕೊಟ್ಟ ಸಾಕಪ್ಪ ನಮಗೆ ಹೊರತು ಅನ್ಯಾಯ ಮಾಡಲಿಕ್ಕೆ ಹೋಗಲ್ಲ. ಇವರಿಗೆ 10 ರೂಪಾಯಿಂದೇನು ಮಾಡಲಿಕ್ಕಾಗತ್ತೆ? ಅದಕ್ಕೇನು ಅಂತ ಹೇಳಿದ್ರೆ ಕೋಟಿ ಗಟ್ಟಲೆ ಬೇಕು. ಯಾಕಂದರೆ ಇವರು ಒಳಗೆ ಕೂತಿರುವ ಆಸೆ ಅಂಥದ್ದೇ, ಸಾಮಾನ್ಯವಾದ ಆಸೆ ಅಲ್ಲ ಇವರಿಗೆ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವಾಗ ಒಂದು ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಆ ಸಾಮಾನ್ಯ ಒಂದು ಬಸ್ ಇದೆ, ಅದಿದೆ, ಇಲ್ಲ ಟ್ರೈನ್ ಇದೆ, ಆಗಲ್ಲ. ಮತ್ತು ನಾನು ಇಂಥ ಅದರಲ್ಲೇ ಹೋಗಬೇಕು, ಇಷ್ಟು ಶ್ರೇಷ್ಠವಾದ ಒಂದು ವಾಹನದಲ್ಲಿ ಹೋಗಬೇಕು, ಅದಕ್ಕಾಗಿ ಇಷ್ಟು ದುಡ್ಡು ಬೇಕು. ಯಾಕಂದರೆ ತನ್ನ ದೊಡ್ಡತನವನ್ನು ತೋರಿಸಲಿಕ್ಕೆ, ತನ್ನ ದೊಡ್ಡಸ್ತಿಕೆಯ ಪ್ರದರ್ಶನವನ್ನು ಮಾಡಲಿಕ್ಕೆ, ಇದಕ್ಕೋಸ್ಕರವೇ ಯಾವತ್ತೂ ಹಂಬಲಿಸ್ತಾ ಇರುವಂತಹ ಮಂದಿ ದುಷ್ಟರು. ಅಂದರೆ ತಮ್ಮ ಪ್ರೆಸ್ಟೀಜ್ ಅದೇ ಜೀವನದಲ್ಲಿ ಮುಖ್ಯ. ಅದಕ್ಕಾಗಿ ದುಡ್ಡು ಬೇಕು, ಐಷಾರಾಮ ಜೀವನವನ್ನು ನಡೆಸಬೇಕು. ತಾನು 10 ಜನರ ಮುಂದೆ ನನ್ನ ದೊಡ್ಡಸ್ತಿಕೆಯನ್ನು ತೋರಿಸಿ ನಾನು ಎಷ್ಟು ದೊಡ್ಡ ವ್ಯಕ್ತಿ, ಅಂದರೆ ದೊಡ್ಡಸ್ತಿಕೆಯನ್ನು ತೋರಿಸುವುದರಿಂದಲೇ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಭ್ರಮೆಗೆ ಸಿಲುಕಿದವರು ಇವರು. ಯಾವತ್ತೂ ವ್ಯಕ್ತಿ ಈ ದುಡ್ಡು, ಆಸ್ತಿ, ದೊಡ್ಡಸ್ತಿಕೆ, ಜಂಭ, ಅಹಂಕಾರ ಇದರಿಂದ ದೊಡ್ಡವನಾಗೋಲ್ಲ. ಮತ್ತು ಕೇವಲ ಸದ್ಗುಣಗಳಿಂದ ಮಾತ್ರ ದೊಡ್ಡವನಾಗ್ತಾನೆ, ಒಳ್ಳೆಯ ವ್ಯಕ್ತಿತ್ವದಿಂದ ದೊಡ್ಡವನಾಗ್ತಾನೆ. ಇದು ಇವರಿಗೆ ಗೊತ್ತೇ ಇರುವುದಿಲ್ಲ ದುಷ್ಟರಿಗೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾನೆ, ಇದ ಮಧ್ಯಮಯ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಒಳಗಿನಿಂದ ಯಾವ ರೀತಿ ಅಂದರೆ ನಾನೇ ದೇವರು, ನಾನು ಎಲ್ಲ ಪಡೆಯಬಲ್ಲೆ, ನನಗಿಂತ ಬೇರೆ ಯಾವ ದೇವರಿದ್ದಾನೆ? ಅದಕ್ಕೇನೆಂದರೆ ಇದ ಮಧ್ಯಮಯ ಲಬ್ಧಂ, ನೋಡಪ್ಪ ಇದನ್ನು ಈಗ ಪಡೆದು ಬಿಟ್ಟಿದ್ದಾನೆ, ಈಗ ನನಗಿದು ಸಿಕ್ಕಿದೆ. ಇಮಂ ಪ್ರಾಪ್ಸ್ಯೆ ಮನೋರಥಂ, ಮುಂದೆ ಇದು ಕೂಡ ನನಗೆ ಸಿಗುತ್ತೆ. ಇವಾಗ ಒಳಗಿಂದ ಇನ್ನೂ ಇದೆ, ನಮಗೆ ಯೋಜನೆಗಳು ಇನ್ನೂ ಇದೆ, ಅದನ್ನೆಲ್ಲ ಪಡ್ಕೊಂಡ್ಬಿಡ್ತೇವೆ. ಯಾಕಂದರೆ ಈಗಾಗಲೇ ಇಷ್ಟೆಲ್ಲ ಪಡೆದು ಬಿಟ್ಟಿದ್ದೇನೆ, ಅಂದರೆ ನಾನೇ ಪಡೆದಿರುವುದು, ಇದೆಲ್ಲ ನಾನೇ ಪಡೆದಿರುವುದು, ಇನ್ನು ಮುಂದೆಯೋ ನಾನೇ ಪಡೆಯುವುದು. ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೇವಲ್ವ, ಅಂಥ ಓವರ್ ಕಾನ್ಫಿಡೆನ್ಸ್ ಇಂಥ ವ್ಯಕ್ತಿಗಳಿಗೆ. ಇವರಿಗೆ ಒಳಗೆ ದೇವರು ಕೊಟ್ಟದ್ದು ಅಂತಿಲ್ಲ, ಮುಂದೆ ದೇವರು ಕೊಟ್ಟರೆ ಸಿಗ್ತದೆ ಅಂತ. ಅಂದರೆ ಇವರ ಬದುಕಿನಲ್ಲಿ ದೇವರೇ ಇಲ್ಲ, ದೇವರಿಲ್ಲ, ಧರ್ಮ ಇಲ್ಲ, ಏನಿಲ್ಲ. ಮತ್ತು ಇವ್ರ ಮಾತೆಲ್ಲ ಇದೆ ಜಂಭದ ಮಾತುಗಳೇ.
ಇವರ ಮಾತು ಕೇಳಿದ್ರೇ ನಿಮಗೆ ಗೊತ್ತಾಗುತ್ತೆ ಇವರಲ್ಲಿ ಎಷ್ಟು ಆಸುರಿ ಸಂಪತ್ತು ಕೂತಿದೆ, ಎಷ್ಟು ದುಷ್ಟಶಕ್ತಿಗಳು ಕೂತಿದೆ ಅಂತ. ಯಾಕಂದರೆ ಇವರು ಮಾತಾಡೋದೇ ಯಾವತ್ತು ತಮ್ಮ ಅಹಂಕಾರದ ಬಗ್ಗೆಯೇ, ತಮ್ಮ ಬಗ್ಗೆಯೇ ತಾವು ಹೊಗಳಿಕೊಳ್ಳೋದು. ನೋಡಿದ್ರಾ, ನಾನು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೇನೆ, ಈಗಾಗಲೇ ಇಷ್ಟು ಸಾಧಿಸಿ ಆಗಿದೆ ನಾನು, ಇನ್ನು ನೋಡಿ ಇಷ್ಟು ಮುಂದಿನ ವರ್ಷದಲ್ಲಿ ನಾವು ಇಷ್ಟು ಮಾಡಿಬಿಡ್ತೇವೆ, ಈಗ ಮಾಡಿಬಿಡ್ತೇವೆ, ತಮ್ಮನ್ನೇ ತಾವು ಹೊಗಳ್ಕೊಳ್ಳೋದು. ಇನ್ನೊಬ್ಬರು ಹೋಗಬೇಕು ಅಂತಲೂ ಇಲ್ಲ ಅವರಿಗೆ. ಇದಮಸ್ತಿ ಇದಮಪಿ ಮೇ, ಇದು ನನ್ನ ಹತ್ರ ಇದೆ, ಈಗ ಇದು ಕೂಡ ನಂದೇ, ಇದನ್ನು ನಾನು ಪಡಿತೇನೆ. ಭವಿಷ್ಯತಿ ಪುನರ್ಧನಂ, ದುಡ್ಡು ನೋಡಿ ಇಷ್ಟು ದುಡ್ಡಿದೆ ನನ್ನ ಹತ್ರ, ಇನ್ನೂ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ನಾನು ಈ ರೀತಿ ಯಾವತ್ತೂ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ತಾ ಇರೋದು, ತಮ್ಮನ್ನೇ ತಾವು ಹೊಗಳ್ಕೊಳ್ತಾ ಇರುವಂಥದ್ದು ಜಂಭದ ಮಾತುಗಳು ಇವರೆಲ್ಲ ನಾವು ಕಾಣ್ತಾ ಇರೋದು. ಸಜ್ಜನರು ಯಾವತ್ತೂ ಈ ರೀತಿ ಹೇಳ್ಕೊಳ್ಳಲ್ಲ. ಮತ್ತು ಸಜ್ಜನರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಇದು ನನಗೆ ಸಿಗ್ತಲ್ಲ, ಏನು ದೇವ್ರು ಕೊಟ್ಟಿದ್ದಾನಪ್ಪ ನೋಡಿ. ಅವರಿಗೆ ಎಷ್ಟಿದ್ರೂ ಕೂಡ, ನಿಮಗೆ ಎಷ್ಟಿದ್ರೆ ಕೋಟಿ ರೂಪಾಯಿ ಕೊಟ್ಟಿದ್ರು ಇದ್ರೂ ಕೂಡ ಅವ್ರ ಹತ್ರ ಏನು ಸ್ವಾಮಿ ದೇವ್ರು ಕೊಟ್ಟದ್ದಿದೆ, ಮತ್ತು ಇದನ್ನು ನಾನು ಪಡೆದು ಬಿಡ್ತೇನೆ, ಇದನ್ನು ಏನು ದೇವ್ರು ಕೊಟ್ಟರೆ ಸಿಗತ್ತೆ ಸ್ವಾಮಿ. ನೋಡಿ ಇದೇ ರೀತಿ ದೇವ್ರು ಕೊಟ್ಟರೆ ಸಿಗತ್ತೆ, ಇವಾಗ ಇದನ್ನು ದೇವ್ರು ಕೊಟ್ಟಿದ್ದಾನೆ. ದೇವರನ್ನು ಬಿಟ್ಟು ಮಾತಾಡುವಂಥವರಲ್ಲ ಅವರು, ಧರ್ಮವನ್ನು ಬಿಟ್ಟು ಮಾತಾಡೋರಲ್ಲ, ಅಹಂಕಾರದ ಮಾತಾಡುವವರಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ಅವರನ್ನು ನೀವು ಹೊಗಳಿದರೂ ಕೂಡ ಇವರ ಹತ್ರ ಇಷ್ಟು ಸದ್ಗುಣಗಳಿದೆ, ಇವರು ಇಂಥ ದೊಡ್ಡ ಕೆಲಸ ಮಾಡಿದ್ದಾರೆ, ಹಾಗೆ ಹೀಗೆ ಅವರನ್ನು ಹೊಗಳಿದರೂ ಕೂಡ ಏನಿಲ್ಲ, ನಂದು ಏನಿಲ್ಲ ಸ್ವಾಮಿ, ಇದು ಎಲ್ಲರ ಅನುಗ್ರಹ. ಈ ರೀತಿ ವಿನಯದಿಂದ ತಮ್ಮ ಅಹಂಕಾರವನ್ನು ತಾವೇ ಖಂಡನೆಯನ್ನು ಮಾಡ್ಕೊಳ್ತಾರೆ. ನಾನೇನೂ ಇಲ್ಲ, ನಾನೊಬ್ಬ ಸರಳ ವ್ಯಕ್ತಿ ಅಂತ ತಾವು ಯಾವತ್ತೂ ತೋರಿಸಿಕೊಳ್ತಾರೆ ಹೊರತು ನೀವು ಹೊಗಳಿದ ಕೂಡಲೇ ಜಂಭಕ್ಕೆ ಒಳಗಾಗುವುದೂ ಇಲ್ಲ. ಇದು ಸಜ್ಜನರ ಲಕ್ಷಣ ಯಾವತ್ತೂ ಕೂಡ. ನೀವೆಷ್ಟೇ ಹೊಗಳಿ ಅವರನ್ನು, ಹೊಗಳಿದರೂ ಕೂಡ ತಾವು ತಮ್ಮ ತನ ಏನು ತಿಳ್ಕೊಂಡಿರ್ತಾರೆ, ನಾನು ಇಷ್ಟೇ ಅಂತ. ಹಾಗೆ ಇರುವ ಮಂದಿಯವರು. ಮತ್ತು ಯಾವತ್ತು ನಾನು ಇದನ್ನು ಪಡೆದು ಬಿಟ್ಟೇನೆ, ನನ್ನಷ್ಟು ಇಷ್ಟು ದುಡ್ಡಿದೆ ನನ್ನ ಹತ್ರ ಹೇಳ್ಕೊಳ್ಳಲ್ಲ ಅವರು. ಒಂದೊಮ್ಮೆ ನೀವು ಅವರನ್ನು ಹೊಗಳಿದ್ರು, ಏನು ಸ್ವಾಮಿ ನೀವು ಕೋಟ್ಯಾಧಿಪತಿಗಳು ಬೇಕಾದಷ್ಟಿದೆ ಅಂದರೆ, ಏನು ದೇವರು ಕೊಟ್ಟದ್ದು, ಇಷ್ಟಲ್ಲೇ ಹೇಳಿಬಿಡ್ತಾರೆ ನೋಡಿ. ಅಂದರೆ ಈ ವಿನಯವನ್ನು ನಾವು ಸಜ್ಜನರಲ್ಲಿ ಕಾಣ್ತೇವೆ. ಅದೇ ತಮ್ಮನ್ನೇ ತಾವು ಕೊಚ್ಚಿಕೊಳ್ಳುವುದು, ಜಂಭದ ಮಾತುಗಳನ್ನು ನಾವು ದುಷ್ಟರಲ್ಲಿ ಕಾಣ್ತೇವೆ. ಇನ್ನು ಈ ದುಷ್ಟತನವನ್ನು ಕೃಷ್ಣ ಭಾಳ ಸುಂದರವಾಗಿ ಮುಂದೆ ತಿಳಿಸ್ಕೊಂಡು ಹೋಗ್ತಾನೆ. ಅದೇನು ಅಂತ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ, ಇವೆಲ್ಲ ಏನು ಅಂದರೆ ಆತ್ಮವಿಮರ್ಶೆಗೋಸ್ಕರ ಕೃಷ್ಣ ಹೇಳ್ತಾ ಇರೋದು. ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳೋಣ. ಇಂಥ ಆಸುರಿ ಸಂಪತ್ತುಗಳು ನಮ್ಮಲ್ಲಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅದನ್ನು ನಾವು ಬಿಡಲೇಬೇಕು. ಅದಕ್ಕಾಗಿ ಭಗವದ್ಗೀತೆ ನಮಗೆ ಈ 16ನೇ ಅಧ್ಯಾಯ ಮೀಸಲಿಟ್ಟಿರುವುದೇ ಹೆಚ್ಚಾಗಿ ಆಸುರಿ ಸಂಪತ್ತನ್ನು ಹೇಳಲಿಕ್ಕೆ. ಯಾಕಂದರೆ ಅದನ್ನು ಬಿಡಿ ಅಂತ, ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಭಗವದ್ಗೀತೆಯ 16ನೇ ಅಧ್ಯಾಯದ ಈ ಭಾಗದ ಚಿಂತನೆಯನ್ನು ಆ ಮಧ್ವಾಂತರದ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.